वीरो मंगलं गौतमो हरिणी मंगलं कुन्दकुन्दायो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धानं नमो आर्यानं नमो वच्छायानं नमो लोके सर्वसाहूनं कायोत्सर्गायताङ्गो जयति चिलपतिर्नाभिसूनुर्महात्मा मध्याह्ने यस्य भास्वान् उपरि परिगतो राजति स्मोग्रमूर्ति चक्रं कर्मेन्धनानाम् अतिबहुदहतो दूरमौदाश्यवात् सूर्यसद्धानवन्ये इव रुचिरतरः प्रोद्भतो विष्णुलिङ्गः। आत्मसाधक संत महात्मा आचार्य श्री पद्मनंदी देव विरचित ಪದ್ಮನಂದಿ ಪಂಚವಿಂಶತಿಗೆ ಎಂಬ ಉಪಯುಕ್ತ ಕೃತಿಯ ಸಿದ್ಧಸ್ತುತಿ ಎಂಬ ವಿಭಾಗದ ಚರ್ಚೆ ನಡೆದದ್ದೇ ಇದೆ, ಪೂರ್ಣ ಆಗುವಂಥ ಹಂತಕ್ಕೆ ಬಂದದ್ದೇ ಇದೆ. ಕೊನೆಯ ಪದ್ಯ ತೇ ಸಿದ್ಧಾ ಪರಮೇಶ್ವರೋ ನ ವಿಷಯಾ ವಾಚಾಮತಸ್ತಾನ್ ಪ್ರತಿ ಪ್ರಾಯೋ ವಚ್ಮಿ ಯದೇವ ತತ್ಕರುಣಃ ಸ್ಯಾತ್ತೇ ಕ್ಷಮಾಲಿಖ್ಯತೆ ತನ್ನಾಮಾಪಿ ಮುದೆ ಸ್ಮೃತಂ ತಥೈತೋ ಭಕ್ತ್ಯಾಥವಾ ಚಾಲಿತ ತೇಷಾಂ ಸ್ತೋತ್ರಮಿದಂ ತಥಾಪಿ ಕೃತವಾನ್ ಅಂಭೋಜನಂ ವಿಮುನಿ ಅಂಭೋಜನಂ ವಿಮುನಿ. ಸಿದ್ಧ ಪರಮೇಷ್ಠಿಗಳಂತೂ ವಚನಗಳ ವಿಷಯರಿಲ್ಲದಿರುವುದರಿಂದ ಪ್ರಾಯಶಃ ಅವರನ್ನು ಲಕ್ಷ್ಯ ಮಾಡಿಕೊಂಡು ನಾನು ಯಾವುದನ್ನು ಒಂದಿಷ್ಟು ಹೇಳುತ್ತಿದ್ದೇನೆ ಅದೆಲ್ಲವೂ ಆಕಾಶದಲ್ಲಿ ಚಿತ್ರ ಬಿಡಿಸಿದ ಸಮಾನವಿದೆ. ಆದಾಗ್ಯೂ ಕೇವಲ ಅವರ ನಾಮಸ್ಮರಣವೇ ಆನಂದವನ್ನು ಉಂಟು ಮಾಡುತ್ತದೆ. ಆದುದರಿಂದ ನಾನು ಎಂದರೆ ಪದ್ಮನಂದಿ ಮುನಿಯು ಭಕ್ತಿಯ ವಶದಿಂದ ವಾಚಾಳನಾಗಿ ಅರ್ಥಾತ್ ಬಡಬಡಿಸುವವನಾಗಿ ಈ ಸ್ತೋತ್ರಗಳನ್ನು ರಚಿಸಿದ್ದೇನೆ. ಈ ಪ್ರಕಾರ ಭಾವಲಿಂಗಿ ಸಂತ ಸ್ವಯಂ ವಚನದ ನಿರರ್ಥಕತೆಯನ್ನು ಸಿದ್ಧ ಮಾಡಿದ್ದಾರೆ, ಒಪ್ಪಿಕೊಂಡಿದ್ದಾರೆ. ಅಂದಮೇಲೆ ನಮ್ಮ ವಚನಗಳ ಪ್ರಭಾವ ಎಲ್ಲಿ ಯಾರ ಮೇಲೆ ಎಷ್ಟು ಅಂಶದಿಂದ ಆಗುವ ಸಾಧ್ಯತೆ ಇದೆ. ವಚನಂತೂ ನಿರರ್ಥಕನೇ ಇದೆ, ಆದ್ರೂ ಕೂಡ ಭಾವದ ಆವೇಶ ಇಷ್ಟಿರ್ತಿದೆಯಲ್ಲ
ಅದು ವಚನಗಳ ರೂಪದಿಂದ ಹೊರಗೆ ಬರ್ತಿದೆ. ಯಾವ ಪ್ರಕಾರ ಒಲೆ ಮೇಲೆ ಹಾಲನ್ನು ಇಟ್ಟ ಪರ್ಯಾಪ್ತ ಅಖಂಡ ಉರಿ ಹಚ್ಚಿದರೆ ಅದು ಹಾಲು ಏನು ಮಾಡ್ತಿದೆ? ಪಾತ್ರೆಯಿಂದ ಉಕ್ಕಿ ಹೊರಸೂಸ್ತಿದೆ, ಹೊರಚಲ್ಲುತ್ತಿದೆ. ಹಾಗೆ ಅಖಂಡ ಯಾವ ಆ ಶುದ್ಧ ಸ್ವರೂಪ ಇದೆ, ಅದರ ಮಹಿಮೆ, ನಿಜ ಶುದ್ಧಾತ್ಮನ ಮಹಿಮೆ ಶರೀರದಿಂದ, ಕರ್ಮದಿಂದ, ಸಂಯೋಗದಿಂದ, ವಿಕಾರಿ ಭಾವದಿಂದ ಅತ್ಯಂತ ಅಸ್ಪೃಷ್ಟನಿರುವಂಥ ಆ ಚಿದಾನಂದ ಪ್ರಭುವಿನ ಮಹಿಮೆ ಅನುಭೂತಿಪೂರ್ವಕ ಉಕ್ಕುತ್ತಾ ಇರುವೆಳದೊಳಗೆ ಅದು ವ್ರತರೂಪದ ಪರಿಣಾಮದಿಂದ, ಆಚರಣೆಯಿಂದ, ಇಂಥ ಸ್ತುತಿ ರೂಪದ, ಭಕ್ತಿ ರೂಪದ ವಚನದಿಂದ, ಉಪದೇಶ ರೂಪದ ವಚನದಿಂದ ಸಾಧಕ ಜೀವರುಗಳ ಮೂಲಕ ಹೊರಸೂಸ್ತಾ ಇರ್ತಿದೆ. ಅದರಿಂದ ಭವ್ಯ ಜೀವರುಗಳಿಗೆ, ಸುಪಾತ್ರ ಜೀವರುಗಳಿಗೆ ಉಪಯೋಗ ಕೂಡ ಆಗ್ತಾ ಇರ್ತಿದೆ. ಇದು ವ್ಯವಹಾರದ ಕಥನೆ. ಉಪಯೋಗ ಆಗ್ತಿದೆ ಅನ್ನೋದ ಯಾಕೆ ಅಂತಂದರೆ, ಯಾವ ಜೀವದ ದೃಷ್ಟಿ ಅದನ್ನು ನೋಡ್ತಿದೆಯೋ, ಅದನ್ನು ಕಂಡುಕೊಳ್ಳುತ್ತಿದೆಯೋ, ಯಾವುದನ್ನು ಆ ಶಬ್ದದ ಮಾಧ್ಯಮದಿಂದ ಉಕ್ಕಿ ಬರುವಂಥ ಯಾವ ಆ ಭಾವವಿಶೇಷ ಇದೆಯಲ್ಲ, ಆ ಭಾವವಿಶೇಷವನ್ನು ನೋಡ್ತಿದೆ, ಕಂಡುಕೊಳ್ಳುತ್ತಿದೆಯಲ್ಲ, ಆ ಜೀವಕ್ಕೆ ತನ್ನದೇ ಆದಂಥ ಆ ನೋಡುವ ಪಾತ್ರತೆಯ ಮೂಲಕ ಇದರದ್ದು ಗ್ರಹಣ ಆಗ್ತಿದೆ. ನೋಡುವ ಅರ್ಥಾತ್ ಜ್ಞಾನದಿಂದ ತಿಳಿಯುವ, ಪಾತ್ರತೆ ಅರ್ಥಾತ್ ಜ್ಞಾನದೊಳಗೆ ಗ್ರಹಿಸುವ. ಜೀವದಲ್ಲಿ ವಿಚಿತ್ರ ವಿಚಿತ್ರ ಪಾತ್ರತೆ ಇದೆ. ಆದರೆ ಅದರ ಉಪಯೋಗ ಜೀವ ಅಸ್ಥಾನದೊಳಗೆ ಮಾಡ್ತಾ ಇರುವುದರಿಂದ ಅವನಿಗೆ ಯಾವುದ ಸಹಜ ಸುಲಭವಾಗಿ ಲಭಿಸಿ ಅನಾದಿ ಕಾಲದ ದುಃಖದ ಸಂತಾಪೆಲ್ಲ ಶಮನಾಗುವುದಿದೆಯೋ ಅದರ ಕಡೆಗೆ ಗಮನ ಇಲ್ಲದೇ ಇದ್ದಂತಾಗಿದೆ. ಇಲ್ಲಿ ಕಾನನದೊಳಗೆ ಏಕಾಕಿ ಇದ್ದುಕೊಂಡ ಅನಂತ ಸಿದ್ಧರ ಮಧ್ಯದೊಳಗರೆ, ಅನಂತ ಕೃತಕೃತ್ಯ ಪ್ರಕಟ ಸಿದ್ಧರ ಮಧ್ಯದೊಳಗ ರಮಿಸ್ತಾ ಇದ್ದಾರೆ, ಆನಂದಿಸ್ತಾ ಇದ್ದಾರೆ. ಅಂಥ ಆತ್ಮ ಸಾಧಕ, ವೀತರಾಗ ಭಾವದ ಸಾಧಕ ಮುನಿರಾಜರ ಲೋಕಕೋಟಿಯ ಕಲ್ಯಾಣದ ಸಲುವಾಗಿ ಇಂಥ ಸ್ತುತಿ ಸ್ತೋತ್ರಗಳ ರಚನೆ ಮಾಡಿದ್ದಾರೆ ಅಂಥೇಳಿ ಹೇಳಿದರೆ ಅದರೊಳಗ ಕಲ್ಯಾಣವನ್ನು ಸಾಧಿಸ್ತಾ ಇರುವಂಥ ಜೀವರುಗಳ ಅಪೇಕ್ಷಾದಿಂದ ಅತಿಶಯೋಕ್ತಿ ಇಲ್ಲ. ಇಲ್ಲಿ 3 ಶ್ಲೋಕಗಳ ಮೂಲಕ ಆಚಾರ್ಯದೇವ ಏನೇನು ಹೇಳ್ಕೊಂಡು ಬಂದರು. ಜೀವ ಉತ್ತಮವಾದಂಥ ಒಂದು ಜ್ಞಾನದ ಭವನ ಸ್ವರೂಪ ಇದ್ದಾನೆ. ಅವನಲ್ಲೇ ರಾಗ, ದ್ವೇಷ, ಕರ್ಮ, ಸಂಸಾರ, ಜನ್ಮ, ಮರಣ, ದುಃಖ ಮೊದಲಾದವು ಯಾವುವು ಇಲ್ಲ ಅನ್ನೋದನ್ನು ಯಾವ ಜೀವ ಸ್ವಯಂ ಸ್ವೀಕಾರ ಮಾಡ್ತಾನೋ, ಜೀವದಿಂದ ಸ್ವೀಕಾರ ಮಾಡ್ತಾನೋ, ಜ್ಞಾನದಿಂದ ಸ್ವೀಕಾರ ಮಾಡ್ತಾನೋ, ಅಂತರ್ಮುಖ ಪರಿಣಾಮದ ಮೂಲಕ ಸ್ವೀಕಾರ ಮಾಡ್ತಾನೋ, ಆ ಜೀವ ಅದೇ ಅಂತರ್ಮುಖ ಜ್ಞಾನ ಮತ್ತು ಪರಿಣಾಮದ ಮೂಲಕ ಆ ಜೀವವೆಂಬ ಜ್ಞಾನ ರೂಪದ ಉತ್ತಮ ಭವನದ ನಿರ್ಮಾಪಕ ಆಗ್ತಾನೆ. ಇದೇ ಅಂಥೇಳಿ ಸ್ವೀಕಾರ ಮಾಡೋದ ಮತ್ತು ನಿರ್ಮಾಪಕ ಆಗೋದ, ಇದರೊಳಗೆ ವ್ಯತ್ಯಾಸ ಏನಿದೆ? ಇದ್ದದ್ದನ್ನು ಸ್ವೀಕಾರ ಮಾಡಿದ ನಂತರ
ಇದ್ದದರ ಅನುಭವವನ್ನು ಹೇಗಿದೆಯೋ ಹಾಗೆ ಉತ್ತರೋತ್ತರ ಅಧಿಕ ಅಧಿಕ ರೂಪದಿಂದ ಉತ್ಕೃಷ್ಟ ರೂಪದಿಂದ ಉನ್ನತಿಯ ಕಡೆಗೆ ಹೋಗುವ ರೂಪದಿಂದ ಮಾಡೋದೇನಿದೆ ಅದುವೇ ನಿರ್ಮಾಣ ಇದೆ. ಆತ್ಮ ಅಖಂಡ ಒಂದು ಉನ್ನತವಾದಂಥ ಜ್ಞಾನ ಭವನನೇ ಇದ್ದಾನೆ. ಅವನ ಭವನದೊಳಗೆ ಏನೇನಿದೆ ಅನಂತ 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 ಗುಣ ಶಕ್ತಿ ಸಾಮರ್ಥ್ಯವೆಂಬ ಧನ ಇದೆ. ಮತ್ತು ಒಂದಕ್ಕಿಂತ ಒಂದು ಪರ್ಯಾಯದೊಳಗ ಅದನ್ನು ಅನುಭವಿಸುವಂಥ, ಅದನ್ನು ಸಮಗ್ರ ರೂಪದಿಂದ ತನ್ನ ನಿಧಿಯನ್ನಾಗಿಸಿಕೊಳ್ಳುವಂಥ ಸಾಮರ್ಥ್ಯ ಪರ್ಯಾಯದೊಳಗಿದೆ. ಅದನ್ನೇ ಹೇಳಿದರು. ಅವನ ಸಹವರ್ತಿ ಸಾಮರ್ಥ್ಯ ಮತ್ತು ಕ್ರಮವರ್ತಿ ಸಾಮರ್ಥ್ಯ ಅಚಿಂತ್ಯ ಇದೆ. ಸಹವರ್ತಿ ಅರ್ಥಾತ್ ಅನಂತ 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 ಗುಣಗಳ, ಒಂದೊಂದು ಗುಣಗಳ ವಿಲಕ್ಷಣ ಅದ್ಭುತ ಶಕ್ತಿಯನ್ನು ಹೊಂದಿದ್ದು, ಇನ್ನು ಅವೆಲ್ಲವುಗಳನ್ನು ಒಂದು ಸಮಯ ಮಾತ್ರ ಇದ್ದುಕೊಂಡ ತನ್ನದನ್ನಾಗಿಸಿ ಪೂರ್ಣ ರೂಪದಿಂದ ಅವೆಲ್ಲವುಗಳ ಆಸ್ವಾದವನ್ನು ಪಡೆಯೋದ್ರೆ ಅವು ಎಲ್ಲವುಗಳದ್ದು. ಇಂಥದ್ದ ಕ್ರಮವರ್ತಿ ಸಾಮರ್ಥ್ಯ ಅವನಲ್ಲಿದೆ, ಅಚಿಂತ್ಯ ಇದೆ. ಇಲ್ಲಂತೂ ವಚನ ಅಗೋಚರ ಹೇಳಿದರು. ಆದರೆ ಅವನ ಸಾಮರ್ಥ್ಯ ಪರ್ಯಾಯ ಸಾಮರ್ಥ್ಯ ಇರಲಿ ಅಥವಾ ಗುಣದ ಸಾಮರ್ಥ್ಯ ಇರಲಿ, ಅದ ಜ್ಞಾನದ ಮೂಲಕ ಚಿಂತನೆ ಯೋಗ್ಯ ಕೂಡ ಇಲ್ಲ. ಅನುಭವದೊಳಗೆ ಬಂದ ನಂತರ ಆ ಜ್ಞಾನ ತಿಳಿದಿದೆ, ಈ ಮಾತು ಸತ್ಯ. ಆದರೆ ಅವುಗಳನ್ನು ಒಂದೊಂದಾಗಿ ಚಿಂತನೆ ಮಾಡುವಂಥ ಸಾಮರ್ಥ್ಯ ಈ ಕ್ಷಯೋಕ್ಷಮ ಜ್ಞಾನದೊಳಗೆ ಇಲ್ಲ. ಯಾವ ಕೇವಲ ಜ್ಞಾನ ಇದೆಯಲ್ಲ, ನಿರ್ವಿಕಲ್ಪ ರೂಪದ ಆತ್ಮನಲ್ಲೇ ಅಭೇದ ಆಗಿರುವಂಥ ನಿರ್ವಿಕಲ್ಪ ರೂಪದ ಯಾವ ಜ್ಞಾನ ಇದೆಯಲ್ಲ, ಪೂರ್ಣ ರೂಪದಿಂದ ವಿಕಸಿತಗೊಂಡಿರುವಂಥ ಯಾವ ಜ್ಞಾನ ಇದೆಯಲ್ಲ, ಆ ಜ್ಞಾನ ಅವು ಎಲ್ಲವುಗಳ ಸಾಮರ್ಥ್ಯವನ್ನು ಆಸ್ವಾದದ ಮೂಲಕ ಪ್ರತ್ಯಕ್ಷ ತಿಳಿತಿದೆ. ಆದರೆ ಈ ಕ್ಷಯೋಕ್ಷಮ ಜ್ಞಾನ ಅವುಗಳನ್ನು ಒಂದೊಂದಾಗಿ ತಿಳಿಯುವುದು ಸಾಧ್ಯತೆ ಇಲ್ಲ. ಆದರೆ ಕ್ಷಯೋಕ್ಷಮ ಜ್ಞಾನದಿಂದನ, ಕ್ಷಯೋಕ್ಷಮ ಜ್ಞಾನದ ಮೂಲಕನ, ಕ್ಷಯೋಪಶಮ ಜ್ಞಾನದ ಉಲ್ಲಂಘನೆ ಮಾಡೇನ ಈ ಜೀವ ಸಹಜ ಜ್ಞಾನದೊಳಗೆ ಬಂದುಬಿಡ್ತಾನೆ. ಮತ್ತು ಸಹಜ ಜ್ಞಾನದೊಳಗ ಸ್ಥಿರತೆಯನ್ನು ಸಾಧಿಸಿದ ನಂತರನ ಇವನಿಗೆ ಕೇವಲ ಜ್ಞಾನದ ಉಪಲಬ್ಧಿ ಅರ್ಥಾತ್ ಪ್ರಕಟತೆಯಾಗ್ತಿದೆ. ಇಲ್ಲಿ ಸಾಕ್ಷಾತ್ ವನದೊಳಗೆ ಕೂತಿರುವಂಥ ದೇಹಧಾರಿ, ಮನುಷ್ಯ ದೇಹಧಾರಿ ನಿರ್ಗ್ರಂಥ ಮುನಿ ಆಚಾರ್ಯ ಪದ್ಮನಂದಿ ದೇವ ಇದೆಲ್ಲವನ್ನೂ ಸಾಧಿಸ್ತಾ ಇದ್ದಾರೆ. ಯಾವುದೆಲ್ಲವನ್ನು? ಯಾವ ಸಿದ್ಧರಲ್ಲೇ ಜ್ಞಾನದ ಭವನ ನಿರ್ಮಾಣ ಆಗಿದೆಯಲ್ಲ ಅದನ್ನು ನೋಡಿದರು, ಅರ್ಥಾತ್ ವಿಶ್ವಾಸ ಮಾಡಿದರು, ತಿಳಿದರು. ಅದೇ ಪ್ರಕಾರ ಪ್ರತಿಯೊಂದು ಜೀವದ ಸ್ವಭಾವಿದೆ, ನಾನು ಕೂಡ ಜೀವಿದ್ದೇನೆ, ನನ್ನದು ಕೂಡ ಅಂಥದೇ ಸ್ವಭಾವಿದೆ ಅಂಥೇಳಿ ವಿಶ್ವಾಸ ಮಾಡಿದರು. ಆ ವಿಶ್ವಾಸದ ಬಲದಿಂದ ಸ್ವಯಂ ತಮ್ಮ ಜ್ಞಾನದೊಳಗ ಉತ್ತರೋತ್ತರ ನಿರ್ಮಲತೆಯನ್ನು ತಂದುಕೊಂಡ. ನಿರ್ಮಲತೆಯನ್ನು ತಂದುಕೊಳ್ಳೋದಂತಂದ್ರೆ ಏನು ಮಾಡುವುದ? ಬಾಹ್ಯದ ಪದಾರ್ಥದ ಕಡೆಗೆ ವ್ಯಾಪಿಸ್ತಾ ಇರುವಂಥ ಜ್ಞಾನವನ್ನು ಅಲ್ಲಿಂದ ಸಂಕ್ಷೇಪಿಸಿ ತಗೊಳ್ಳೋದಿದೆ. ನಿರ್ಮಲ ಮಾಡೋದಂತಂದ್ರೆ ಮತ್ತೇನೂ ಮಾಡೋದಿಲ್ಲ.
ಬರೇ ಅದು ಎಷ್ಟು ಹೊರಗೆ ವ್ಯಾಪ್ತ ಆಗ್ತಿದೆಯೋ ಅಷ್ಟು ಮಲಿನ ಆಗ್ತಿದೆ. ಭವ್ಯಾಮೃತಕಾರರು ಹೇಳಿದ್ರಲ್ಲ, ಶುದ್ಧ ಮನೆ ಬಿಟ್ಟು ಬಾಹ್ಯದಿ ಬಿದ್ದೊಡೆ ಕರ್ಮಗಳಿಂದ ಬದ್ಧನೆ ಕುಂ. ಮಲಿನ ಭಾವದಿಂದ ಬಂದ ಹಾಕ್ತಿದೆ, ಏನು ನಿರ್ಮಲ ಭಾವದಿಂದರೆ ಮಲಿನ ಭಾವದಿಂದ ಪ್ರಕಟಣೆ ಇದೆ. ಹಾಗಾದರೆ ಮಲಿನತೆಯ ವ್ಯಾಖ್ಯಾ ಏನು ಮಾಡಿದರು? ಶುದ್ಧ ಮನೆ ಬಿಟ್ಟು ಬಾಹ್ಯದಿ ಬಿದ್ದೊಡೆ. ಶುದ್ಧ ಮನೆ ಬಿಟ್ಟು ಹೊರಗೆ ಬರ್ತಾ ಇದ್ದ ಹಾಗೆ ಅದು ನಿಯಮದಿಂದ ಅದರದ್ದು ಪತನ ಆಗ್ತಿದೆ, ನಿಲ್ಲುವುದಿಲ್ಲ. ಅಧರದೊಳಗೆ ಹೇಗೆ ನಿಲ್ಲೋದ? ಬೀಳ್ತಿದೆ. ಬೀಳ್ತಾ ಇದ್ದ ಹಾಗೆ ಏನಾಗ್ತಿದೆ? ಕರ್ಮದಿಂದ ಬದ್ಧ ಆಗ್ತಿದೆ. ಅದನ್ನೇ ತೋರಿಸಿಕೊಡುವ ಸಲುವಾಗಿಯೋ ಏನೋ ಅನ್ನುವಂತೆ ಜೀವ ನರಕದ ಬಿಲದೊಳಗೆ ಮೇಲಿನಿಂದ ಬೀಳ್ತಂತೆ. ನರಕದಲ್ಲಿ ಉತ್ಪತ್ತಿ ಹೇಗಿದೆ ಗೊತ್ತಿದೆ ಇಲ್ರಿ? ಬಿಲದೊಳಗೆ ಮೇಲಿನಿಂದ ಬೀಳ್ತಂತೆ. ಬೀಳ್ತಾ ಇದ್ದ ಹಾಗೆ ಅವ ಎಲ್ಲಿ ಬೀಳ್ತಾನಲ್ಲ ಅಲ್ಲಿ ಅಸಂಖ್ಯ ನಾಲಿಗೆಗಳಿಂದ ವರ್ಣನೆ ಮಾಡೋದು ಸಾಧ್ಯಲ್ಲಷ್ಟು ವೇದನೆಯನ್ನು ಉತ್ಪನ್ನ ಮಾಡುವಂಥ ಭೂಮಿ ಇದೆ. ಸರಿ, ಅದೇ ಪ್ರಕಾರ ಈ ಪರಿಣಾಮ ಶುದ್ಧ ಚೈತನ್ಯ ಗ್ರಹದಿಂದ ಪತನ ಹೊಂದುತ್ತಾ ಇದ್ದ ಹಾಗೆ ಯಾವ ಶುಭ ಅಥವಾ ಅಶುಭ ರೂಪದ ಭೂಮಿಯ ಮೇಲೆ ಬೀಳುತ್ತಿದೆ ಅಲ್ಲ, ಆ ಭೂಮಿ ಅವನಿಗೆ ಅಸಹನೀಯವಾದಂಥ ದುಃಖದ ಅನುಭವ ಮಾಡಿಸುವಂಥದ್ದು. ಶುಭದ ಮಾತು ಹೇಳ್ತಾ ಇದ್ದೇನೆ. ಇದು ವಾಸ್ತವಿಕತೆ ಇದೆ. ನಮಗೆ ತಿಳಿದಿದ್ರೂ ಕೂಡ ವಾಸ್ತವಿಕತೆ ಹೀಗೆ ಇದೆ. ಶುಭ ನಮಗೆ ಬಹಳ ರುಚಿಸ್ತಾ ಇದೆ ರೀ. ಶುಭದ ಸಲುವಾಗಿ ನಮ್ಮಲ್ಲೇ ಬಹಳಷ್ಟು ಆಸಕ್ತಿ ಇದೆ ರೀ. ಶುಭದ ಸಲುವಾಗಿ ನಾವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಆ ಶುಭದ ಸ್ವರೂಪ ಹೀಗಿದೆ ಅಂದಮೇಲೆ ಅಶುಭದ್ದು ಹೇಗಿರ್ಬೋದು? ಅಶುಭದ್ದು ಹೇಗಿರ್ಬೋದು? ಅಶುಭಂತೂ ಇದೇನೇ ಇದೆ ನಮ್ಮಲ್ಲಿ. ಯಾವುದು ಅಶುಭ? ಮಹಾ ಅಶುಭ. ದೇಹ ಅಂದ್ರೆ ನಾನು ಅನ್ನುವ ಮನ್ನಣೆ. ಇನ್ನು ಆ ಮನ್ನಣೆಯ ಆಧಾರದಿಂದನ ಶುಭವನ್ನು ಬಯಸ್ತಾ ಇದ್ದೇವೆ. ಹಾಗಾದ್ರೆ ಅಲ್ಲಿ ಏನಾಯಿತು? ಏನಾಯ್ತಲ್ಲಿ? ಮಹಾ ಅಶುಭಂತೂ ದೇಹ ಅಂದ್ರೆ ನಾನು ಎನ್ನುವ ಮನ್ನಣೆ ಇದೆ. ಅದರ ಮನ್ನಣೆಯ ಆಧಾರದಿಂದ ನಾವು ಶುಭವನ್ನು ಬಯಸ್ತಾ ಇದ್ದೇವೆ. ಪ್ರಯತ್ನಪೂರ್ವಕ ಶುಭವನ್ನು ನಮ್ಮದಾಗಿಸಿಕೊಳ್ಳುವ ಶುಭರೂಪ ನಾವಾಗುವ ಸಲುವಾಗಿ ಆಸಕ್ತಿಯನ್ನು ಹೊಂದಿದ್ದೇವೆ. ಹಾಗಾದರೆ ಅಲ್ಲಿ ಏನಿದೆ? ಆ ಎರಡರೊಳಗೆ ಏನಿದೆ? ಒಂದು ಮಹಾ ಅಶುಭ, ಒಂದು ಬಂಧದ ಕಾರಣದೊಳಗೆ ಆಸಕ್ತ. ಹಾಗಾದರೆ ಈ ಜೀವನಿಗೆ ಎಂಥ ದುಃಖ ಮತ್ತು ಎಷ್ಟು ಕಾಲದವರೆಗೆ ಪರಾಧೀನತೆಯನ್ನು ಸ್ವಯಂ ಜೀವ ಬಯಸ್ತಾ ಇದ್ದಾನೆ. ಅದ್ಭುತವಾದ ಜೀವನಿಗೆ ಯಾರೂ ಏನನ್ನೂ ಕೊಡಲಿಕ್ಕೆ ಸಮರ್ಥ ಇಲ್ಲ. ಆದರೆ ಜೀವ ಸ್ವಯಂ
ತನ್ನ ಆ ಜ್ಞಾನದ ಭವನವನ್ನು, ಭವ್ಯವಾದಂಥ ಸೌಧವನ್ನು ಬಿಟ್ಟುಕೊಟ್ಟ. ಲಕ್ಷದೊಳಗೆ ತಂದುಕೊಳ್ಳದ್ದನ, ಅದರ ಮಹಿಮೆ ಮಾಡದ್ದನ, ಎಲ್ಲಿ ಪತನ ಹೊಂದುತ್ತಾ ಇದ್ದಾನಲ್ಲ ಆ ಪತನ ಹೊಂದುವಂಥ ಸ್ಥಾನದ ಅರಿವು ಇವರಿಗೆ ಮೂಡಿರುವುದರಿಂದ ಇವರ ಯಾವುದ ಪತನ ಹೊಂದದೇ ಇರುವಂಥ ಅವಸ್ಥಾ ವಿಶೇಷ ಇದೆಯೋ ಅಂಥ ಶುದ್ಧಾವಸ್ಥೆನ ನನಗೆ ಪ್ರಿಯ ಇದೆ ಅಂಥೇಳಿ ಹೇಳಿದರು. ಎಂಥ ಜ್ಞಾನಿದೆ ಅಲ್ಲಿ, ಶುದ್ಧರಲ್ಲಿ ಎಂಥ ಜ್ಞಾನಿದೆ, ಎಂಥ ಸುಖ ಇದೆ, ಎಂಥ ದರ್ಶನ ಇದೆ, ಎಂಥ ಅವಸ್ಥಾ ಇದೆ. ಅವರಲ್ಲಿ ಯಾವುದಿಲ್ಲ, ಅದು ನನ್ನ ಸಲುವಾಗಿ ಅಪ್ರಿಯ ಇದೆ ಅಂಥೇಳಿ ಹೇಳಿದರು. ಯಾವುದಿಲ್ಲ ಅಂಥೇಳಿ ಹೇಳುವೆಳೆದೊಳಗೆ ಭಾವಾರ್ಥಕಾರರು ಏನು ಹೇಳಿದರು, ಶರೀರ ಮೊದಲಾದವು ಇಲ್ಲ ಅಂಥೇಳಿ. ನಮ್ಮಲ್ಲಿ ವಿಚಾರದ ಗಾಂಭೀರ್ಯತೆ ಬರಬೇಕಾಗಿತ್ತು. ಒಂದರೊಳಗ ಜ್ಞಾನದ ಉನ್ನತ ಭವನ ಹೇಳಿದರು, ಚೈತನ್ಯಮಯ ಭವನ ಹೇಳಿದರು. ಒಂದರೊಳಗ ಶರೀರ ಮೊದಲಾದವು ನನ್ನ ಸಲುವಾಗಿ ಅಪ್ರಿಯ ಇದ್ದಾವೆ ಅಂತ ಹೇಳಿದರು. ಈಗ ಕೊನೆಗೇನು ಹೇಳ್ತಾ ಇದ್ದಾರೆ? ಕೊನೆಗೆ ಹೇಳ್ತಾ ಇದ್ದಾರೆ, ವಚನದಿಂದ ಯಾವ ಒಂದಿಷ್ಟು ನಾನು ಸ್ತುತಿ ಮಾಡಿದೆನು ಅದು ನನ್ನ ಸ್ವರೂಪನ ಅಲ್ಲ, ವಚನ ಆತ್ಮನ ಸ್ವರೂಪ ಅಲ್ಲ. ಆದರೂ ಕೂಡ ನನ್ನಲ್ಲಿ ಉಕ್ಕಿ ಬರುವಂಥ ಯಾವ ಭಕ್ತಿ ಇದೆಯೋ ಅದು ನನ್ನ ವಾಚಾಳನನ್ನಾಗಿ ಮಾಡಿ ಈ ಸ್ತುತಿ ಮಾಡಿಸಿದೆ. ಆ ಭಕ್ತಿ ಕೂಡ ನನ್ನ ವಾಸ್ತವಿಕ ಸ್ವರೂಪ ಅಲ್ಲ. ಈ ಸ್ತುತಿ ಮಾಡೋದಂತೂ ಶಬ್ದಂತೂ ನನ್ನ ಸ್ವರೂಪದೊಳಗೆ ಇಲ್ಲವೇ ಇಲ್ಲ. ಆದ್ರೆ ಆ ಭಕ್ತಿ, ಆ ವಚನದ ಸಲುವಾಗಿ ಯಾವುದು ಪ್ರೇರಕ ರೂಪದಿಂದ ನಿಂತಿತ್ತಲ್ಲ, ಆ ಭಕ್ತಿಯ ಭಾವ ಕೂಡ ನನ್ನ ಸ್ವರೂಪದೊಳಗಿಲ್ಲ. ಸ್ವಲ್ಪ ಈಗ ಸೂಕ್ಷ್ಮಕ್ಕೆ ಹೋದರೆ, ಶುದ್ಧರ ಕುರಿತು ಯಾವ ಭಕ್ತಿಯ ಭಾವ ಇದೆಯೋ ಅದರೊಳಗೆ ಏನಿದೆ ರೀ? ಶುದ್ಧರಲ್ಲಿ ಸಾಂಸಾರಿಕ ವಿಷಯ ಅಂತೂ ಏನು ಇಲ್ಲ. ಅವರ ಕುರಿತು ಭಕ್ತಿ ಆಗೋದರ್ಥಾತ್ ಸಾಂಸಾರಿಕ ವಿಷಯದ್ದಂತೂ ಯಾವ ಇಚ್ಛೆ ಅಪೇಕ್ಷೆ ಇಲ್ಲ. ಹೀಗಿದ್ರೂ ಅದು ಆತ್ಮನ ಸ್ವರೂಪ ಅಲ್ಲ ವಾಸ್ತವದಲ್ಲಿ. ಇಷ್ಟೇ ಅಲ್ಲ, ಆದರೆ ಯಾವ ತನ್ನ ಶುದ್ಧ ಸದೃಶ ಸ್ವಭಾವ ಇದೆಯೋ ಆ ಸ್ವಭಾವದ್ದು ಕೂಡ ಒಂದು ಅಂಶ ರೂಪದಿಂದ ಎಲ್ಲಾದರೂ ಆ ಸ್ವಭಾವದಿಂದ ಹೊರಗಿರುವಂಥ ಜ್ಞಾನದೊಳಗ ಆ ಸ್ವಭಾವದ್ದು ಕೂಡ ಯಾವ ಮಹಿಮೆ ಇದೆಯೋ ಅದು ಕೂಡ ಆತ್ಮನ ಸ್ವಭಾವದೊಳಗೆ ಇಲ್ಲ. ಏನು ಹೇಳ್ತೀವಿ? ಶುದ್ಧ ಸದೃಶ ಯಾವ ತ್ರಿಕಾಲಿ ಸ್ವಭಾವ ಆತ್ಮಂದ ಇದೆಯೋ ಆ ಆತ್ಮನೊಳಗ ಯಾವ ಸಾಂಸಾರಿಕ ಸಮಸ್ತ ಬಂಧನ ಸಂಯೋಗಾದಿಗಳಿಂದ ಅತ್ಯಂತ ಭಿನ್ನಾಗಿ ಹೋಗಿರುವಂಥ ನಿಶೇಷ ರೂಪದಿಂದ ಸಾಂಸಾರಿಕ ಭಾವ ಮತ್ತು ಸಾಮಗ್ರಿಗಳಿಂದ ಅತೀತ ಆಗಿ ಹೋಗಿರುವಂಥ ಶುದ್ಧ ಪರಮೇಷ್ಠಿಯ ಕುರಿತು ಯಾವ ಭಕ್ತಿಯ ಭಾವ ಇದೆಯೋ ಅದು ಆತ್ಮನ ಸ್ವಭಾವದೊಳಗೆ ಇಲ್ಲ. ಇಷ್ಟೇ ಅಲ್ಲ, ಆದ್ರೆ ಆ ಶುದ್ಧ ಸದೃಶನಾದಂಥ ತ್ರಿಕಾಲಿ ಶುದ್ಧಾತ್ಮನ ಕುರಿತು ಬಹಿರ್ಮುಖ ಜ್ಞಾನದೊಳಗ ಯಾವ ಮಹಿಮೆ ಅಥವಾ ಭಕ್ತಿ ಅಥವಾ ಆದರದ ಭಾವ ಇದೆಯೋ ಅದು ಕೂಡ ಆತ್ಮನ ಸ್ವಭಾವದೊಳಗೆ ಇಲ್ಲ. ಯಾವ ಪ್ರಕಾರದಿಂದ ವಚನಕ್ಕ
ಮನಸ್ಸಿನ ಚಿಂತನೆಗೆ, ಬಹಿರ್ಮುಖ ಜ್ಞಾನಕ್ಕ ವಿಷಯ ಆಗುವಂಥ ಸ್ವಭಾವ ಜೀವದ ಇಲ್ಲ. ಈ ಶಬ್ದದ ಮೂಲಕ ತಮಗೆ ಎಷ್ಟು ತಿಳಿದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಯಾವುದನ್ನು ತಿಳಿಯಲಿಕ್ಕೆ ಬಯಸ್ತಾ ಇದ್ದೇನೋ, ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೋ, ಅಥವಾ ಶಬ್ದದ ರೂಪ ಕೊಡಲಿಕ್ಕೆ ಬಯಸ್ತಾ ಇದ್ದೇನೋ, ಅದು ನನ್ನ ಜ್ಞಾನದೊಳಗೆ ಸ್ಪಷ್ಟ ಇದೆ ವಿಷಯ. ಆದರೆ ಅದ ಯಾವುದೇ ರೂಪದಿಂದ ವ್ಯವಹರಿಸಲಿಕ್ಕೆ, ತಿಳಿಸಿಕೊಡಲಿಕ್ಕೆ, ಹೇಳಲಿಕ್ಕೆ ಬರುವುದಿಲ್ಲ. ಆತ್ಮನ ಸ್ವರೂಪದೊಳಗ ಆತ್ಮನ ಮಹಿಮೆಯ ರೂಪದ ಯಾವ ಭಾವಿದೆಯೋ ಆ ಭಾವ ಕೂಡ ಇಲ್ಲ. ಇಂಥ ಆ ಸಹಜ ಸ್ವರೂಪ, ನೈಸರ್ಗಿಕ ಸ್ವರೂಪ, ಸಹಜ ಸುಖಮಯ ಸ್ವರೂಪ ಏನಿದೆ ರೀ, ಸ್ವಲ್ಪ ಕೂಡ ಅದರ ಸಲುವಾಗಿ ಯಾವುದೇ ಪ್ರಕಾರದ ಒಂದು ಅಂಶ ಕೂಡ ಭಾರ, ವಿಕಲ್ಪಾತ್ಮಕವಾಗಿ ಕೂಡ ಬೀಳದೇ ಇರುವಂಥ, ಬರದೇ ಇರುವಂಥ ಸ್ವರೂಪ ಹೊಂದಿದೆ. ಮತ್ತು ನಾವು ಧರ್ಮವನ್ನು ಎಷ್ಟು ಕಠಿಣ ಮಾಡಿಕೊಂಡಿದ್ದೀವಿ, ಮೋಕ್ಷ ಮಾರ್ಗವನ್ನು ಎಷ್ಟು ಕಠಿಣ ಮಾಡಿಕೊಂಡಿದ್ದೀವಿ, ಕಷ್ಟ ಅಂಥೇಳಿ ಹೇಳ್ತಾ ಇದ್ದೇವೆ. ಒಂದು ಅಂಶ ಕೂಡ ರೀ, ಚೈತನ್ಯದ ಮೇಲೆ ಒಂದು ಅಂಶ ಕೂಡ ಭಾರ ಬರುವಂಥದ್ದು ಅವನ ಸ್ವರೂಪನೇ ಇಲ್ಲ. ಮತ್ತು ಅವನ ಸ್ವರೂಪದಿಂದ ಹೊರಗಿದ್ದುಕೊಂಡು ಏನಿದೆ ಅದೆಲ್ಲವೂ ಸಂಸಾರ ಇದೆ, ಭಾರ ರೂಪ ಇದೆ. ಆ ಭಾರವನ್ನು ಅನಾದಿ ಕಾಲದಿಂದ ಹೊತ್ತರನೂ ಕೂಡ ಇವನಿಗೆ ಅದು ಭಾರ ಅನ್ನಿಸ್ತಾನೆ ಇಲ್ಲ. ಅದಕ್ಕೆ ಈ ಆಚಾರ್ಯ ದೇವ ಹೇಳ್ತಾ ಇದ್ದಾರೆ, ಯಾವ ಪ್ರಕಾರ ಭಾವಾರ್ಥ ನಡೆಸಿ, ಯಾವ ಪ್ರಕಾರ ಆಕಾಶದಲ್ಲಿ ಚಿತ್ರ ಬಿಡಿಸುವುದು ಕಠಿಣವಿದೆ, ಸರ್ವಥಾ ಅಸಾಧ್ಯವಿದೆ, ಅದೇ ಪ್ರಕಾರ ಅವನ ಸ್ವರೂಪವನ್ನು ಹೊರಗೆ ತಿಳಿಸಿಕೊಡೋದಲ್ಲ, ಹೊರಗೆ ನಿಂತ ಜ್ಞಾನದೊಳಗೆ ತಿಳ್ಕೊಳ್ಳೋದು ಕಠಿಣ ಇದೆ. ಕಠಿಣ ಅಲ್ಲ, ಅಸಾಧ್ಯ ಇದೆ. ಹೀಗಿದ್ದ ಮೇಲೆ ಏನು ಮಾತಾಡೋದಿದೆ, ಏನು ಬರೆಯೋದಿದೆ, ಏನು ಉಪದೇಶ ಮಾಡೋದಿದೆ, ಏನು ಆಚರಣೆ ಮಾಡೋದಿದೆ ಶರೀರದ ಮೂಲಕ? ಈ ವಿಷಯ ಲಕ್ಷ್ಯದೊಳಗೆ ಬಂತು ಅಂತಂದ್ರೆ ಧರ್ಮದ ಸಲುವಾಗಿ ಏನು ಮಾಡೋದಿದೆ? ಧರ್ಮ ಅಂದ್ರೆ ಒಂದ, ಸುಖ ಅಂದ್ರೆ ಒಂದ, ಆತ್ಮನ ಸ್ವರೂಪವನ್ನು ಪ್ರಗಟ ರೂಪದಿಂದ ಅನುಭವದಲ್ಲಿ ತಂದುಕೊಳ್ಳೋದಂದ್ರೆ ಒಂದ, ಮೋಕ್ಷ ಮಾರ್ಗ ಅಂದ್ರೆ ಒಂದ, ಮನುಷ್ಯ ಜೀವನದ ಸಾರ್ಥಕತೆ ಅಂದರೆ ಒಂದೇ, ಇಡೀ ವಿಶ್ವದ ಸಾರ ಅಂದರೆ ಇದು ಒಂದೇ. ಏನೂ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಅವನ ಸ್ವರೂಪವನ್ನು ನಾನು ತಿಳ್ಕೊಳ್ತೇನೋ ಅನ್ನುವಂಥ ವಿಕಲ್ಪದ್ದು ಕೂಡ ಅಭಾವ ಆಗಿ ಹೋಗ್ತಿದೆ. ಯಾವಾಗ ಅವನ ಸ್ವರೂಪ ತಿಳಿದು ಬರ್ತಿದೆ ಅವಾಗ ಧರ್ಮ ಗೊಂದಲಮಯ ಇಲ್ಲ. ಹೊರಗಡೆ ಯಾವುದೇ ಪ್ರಕಾರದ ಕೋಲಾಹಲ, ಗದ್ದಲ, ಸಮೂಹ ಅಲ್ಲಿ ಇರುವುದಿಲ್ಲ. ಸಾವಿರಾರು ಮುನಿಗಳ ಸಂಘ ಇದ್ರೂ ಕೂಡ ಆ ಸಂಘದ ಸ್ವರೂಪ ಹೇಗಿರ್ತಿದೆ, ಆ ಮುನಿಗಳ ಸ್ವರೂಪ ಹೇಗಿರ್ತಿದೆ, ಯಾವ ಪ್ರಕಾರ ವಿಶ್ವದೊಳಗ ಧರ್ಮ ಅಧರ್ಮ, ಆಕಾಶ ಕಾಲ
ಪುದ್ಗಲ ಮತ್ತು ಜೀವದ್ರವ್ಯಗಳ ವಸ್ತು ಸಾಪೇಕ್ಷ ನಿರಪೇಕ್ಷ ಇದ್ದಾವೆಯೋ ಅದೇ ಪ್ರಕಾರ ಸಂಘದೊಳಗಿರುವಂಥ ಪ್ರತಿಯೊಬ್ಬ ಮುನಿ ಪರನಿರಪೇಕ್ಷ ಇರುವಾಗ ಕೂಡ ತನ್ನ ಸಾಧನೆಯೊಳಗ ಅನ್ಯ ಸಾಧುವಿನ ಆದರ್ಶ ನೋಡ್ತಾ ಇರ್ತಾನೆ. ದೀರ್ಘಕಾಲದವರೆಗೆ ಅಥವಾ ತನಗಿಂತ ಅಧಿಕ ಕಾಲದವರೆಗೆ ಮುನಿ ಧರ್ಮದ ಆಚರಣೆಯನ್ನು ಉತ್ತರೋತ್ತರವಾಗಿ ನಿರ್ಮಲ ಮಾಡ್ತಾ ಇರುವಂಥ, ಅರ್ಥಾತ್ ಸಿದ್ಧರ ಸನಿಹಕ್ಕೆ ಸಾಗ್ತಾ ಇರುವಂಥವ್ರದ ಆದರ್ಶ ತಾನು ಯಾವಾಗ ದುರ್ಬಲ ತಾನ ಲಕ್ಷ್ಯದೊಳಗೆ ಬರ್ತಾನೋ ಅವಾಗ ಅವರ ಆದರ್ಶ ಯಾವ ಸಂಬಂಧನೂ ಇರುವುದಿಲ್ಲ. ಜೀವದ ಪುದ್ಗಲದ ಜೊತೆಗಾಗಲಿ ಅಥವಾ ಧರ್ಮ ಅಧರ್ಮ ಆಕಾಶ ಕಾಲಿವೆ 4 ಅರೂಪಿ ದ್ರವ್ಯ ಅನಾದಿ ಅನಂತ ಈ ವಿಶ್ವದೊಳಗೂ ವಾಸ ಮಾಡ್ತಾ ಇದ್ರೂ ಕೂಡ ಪರನಿರಪೇಕ್ಷ ಇದ್ದಾವೆ. ಆ ಪ್ರಕಾರ ಸಾಧಕ ಜೀವ ಸಾವಿರಾರು ಮುನಿಗಳ ಸಂಘದ ಜೊತೆಗಿದ್ರೂ ಕೂಡ ಪರನಿರಪೇಕ್ಷ ತನ್ನ ಸಾಧನೆಯೊಳಗುತ್ತಾನೆ. ತನ್ನ ಕಾರ್ಯ ಮಾಡುವ ಸಲುವಾಗಿ ಸಂಸಾರದ ಕಾರ್ಯವನ್ನು ಬಿಟ್ಟು ಹೋಗಿದ್ದಾನ್ರಿ ಅವ. ಮನೆ, ಪತ್ನಿ, ಪುತ್ರ, ಐಶ್ವರ್ಯ ಇದನ್ನೆಲ್ಲ ಬಟ್ಟೆ ಬರೀ ತನ್ನ ಕಾರ್ಯ ಮಾಡುವ ಸಲುವಾಗಿ ಬಿಟ್ಟು ಹೋಗಿದ್ದಾನ್ರಿ. ಮತ್ತು ಹೀಗಿರುವಳದೊಳಗೆ ಸಂಘದ ಜೊತೆಗೆ ಅವನದ ಯಾವ ರೀತಿಯ ಸಂಬಂಧ ಇರುವ ಸಾಧ್ಯತೆ ಇದೆ? ದಶಾನನ ವಧೆಯಾಗ್ತಿದೆ ಅಥವಾ ಮರಣ ಆಗ್ತಿದೆ, ಅಲ್ಲಿ 56,000 ಮುನಿಗಳ ಸಂಘ ಬರ್ತಿದೆ ರೀ. ಕುಸುಮಾಯುಧ ವನದೊಳಗಡೆ ಆಯುಧ ಎಂಥದ್ದ? ಕುಸುಮಾಯುಧ, ಪುಷ್ಪವೆಂಬ ಆಯುಧ ವನದ ಹೆಸರು. ಪುಷ್ಪದ ಆಯುಧ ಇಬ್ಬರ ಕಡೆಗೆ ಇರ್ತಿದ್ದಾರೆ. ಕೋದಂಡ ಕಾಮದೇವನ ಹತ್ರ ಒಂದಿರ್ತಿದೆ, ಪುಷ್ಪದ ಆಯುಧ ಮತ್ತು ಆತ್ಮಸಾಧಕ ಸಂತನ ಆಂತರ್ಯದ ಧರ್ಮ ಧ್ಯಾನ ಅದಕ್ಕಿಂತಲೂ ಕೋಮಲವಾದಂಥ ಆಯುಧ ಇರ್ತಿದೆ. ಅದು ಅರೂಪಿ ಉದಿಸಿ ಬರುವಂಥ ವಿಭಾವ ಪರಭಾವವೆಂಬ ಶತ್ರುವಿನ ಸಂಹಾರ, ಆ ಶತ್ರುವಿನ ಸ್ಪರ್ಶ ಮಾಡದ್ದನ್ನು ಮಾಡ್ತಿದ್ದೀರಿ. ಇವು ಪುಷ್ಪ ಬಾಣ ಬಿಡ್ತಾನ್ರಿ ಕಾಮದೇವ. ಅದರಿಂದ ಜೀವ ಗಾಯಾಳುವಾಗಿ ಕಾಮವೇದನೆಯಿಂದ ಪೀಡಿಸಲ್ಪಟ್ಟು ದಾರಿಗಾಣದೆ ವಿಷಯವೆಂಬ ಕೂಪದೊಳಗೆ, ಮಲಿನ ಕೂಪದೊಳಗೆ, ಹೊಂಡದೊಳಗೆ ಹೊರಳಿ ಬೀಳ್ತಾನೆ. ಆದರೆ ಆ ಯಾವ ಧರ್ಮಧ್ಯಾನವೆಂಬ ಕುಸುಮಾಯುಧವನ್ನು ಅದಕ್ಕಿಂತ ಸೂಕ್ಷ್ಮ, ಅದಕ್ಕಿಂತ ಕೋಮಲ ಲೋಕದೊಳಗೆ ಉಪಮಾ ಇಲ್ಲ ಅಂಥೇಳಿ ಹೇಳೋದಿದೆ. ಆದರೆ ಅದಕ್ಕಿಂತಲೂ ಸೂಕ್ಷ್ಮವಾದಂಥ ಆಯುಧವನ್ನು ಧಾರಣ ಮಾಡಿ ಶುಕ್ಲಧ್ಯಾನವೆಂಬ ಆಯುಧ, ಧರ್ಮಧ್ಯಾನವೆಂಬ ಆಯುಧವನ್ನು ಧಾರಣ ಮಾಡಿ ಅನಾದಿಕಾಲೀನ ಮೋಹ ಸಂತತಿಯ ಮೂಲಕ ಅಥವಾ ಮೋಹ ಸಂತತಿಯ ರೂಪದಿಂದ ಉದಿಸಿ ಬರುವಂಥ ಶುಭಾಶುಭ ಭಾವರೂಪದ, ವಿಭಾವರೂಪದ, ಪರಭಾವರೂಪದ ಶತ್ರುವನ್ನು, ಆ ಶತ್ರುವಿನ ಸ್ಪರ್ಶ ಮಾಡದ್ದನ್ನು ಅವರ ಆ ಆಯುಧದಿಂದ ನಾಶ ಮಾಡಿ ನಿಶ್ಶೇಷ ಮಾಡಿಬಿಡ್ತಾರೆ. ವಿಶ್ವದ ಪದಾರ್ಥಗಳ ಸ್ವರೂಪ ಯಾವ ರೀತಿ ಇದೆ
ಆ ಪದಾರ್ಥಗಳನ್ನು ತಿಳಿಯುವಂಥ ಜ್ಞಾನದ ಸ್ವರೂಪ ಯಾವ ರೂಪದಿಂದ ಪರಿಣಮನ ಮಾಡುತ್ತಿದೆ, ಆ ಜ್ಞಾನಯುಕ್ತ ಜೀವದ ಪರಿಣತಿ ಯಾವ ಪ್ರಕಾರ ಇರ್ತದೆ. ಮೂರೇ ಸಾಕು ನಮಗೆ. ವಿಶ್ವದ ಪದಾರ್ಥಗಳ ಸ್ವರೂಪ ಎಷ್ಟು ನಿರಪೇಕ್ಷ ಇದೆ. ಶರೀರ ಯಾವಾಗ ಶರೀರರೇ ಘೃಣಾಸ್ಪದ ಶರೀರ, ರೂಪಿ ಶರೀರ, ಸ್ಥೂಲ ಇಂದ್ರಿಯ ಜ್ಞಾನದಿಂದ ತಿಳಿದು ಬರುವಂಥ ಶರೀರ ಯಾವಾಗ ಯಾರ ಆಜ್ಞೆಯ ಸಲುವಾಗಿ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದಾರೆ, ಯಾವ ಕಾರ್ಯದ ಸಲುವಾಗಿ ಯಾರ ಆಜ್ಞೆಯ ದಾರಿ ಕಾದಿತ್ತು ಯಾವಾಗ, ಹಾಗಾದ್ರೆ ಅದೆಷ್ಟು ಪರನಿರಪೇಕ್ಷ ಇದೆ. ಕರ್ಮದ ಉದಯ ಬರ್ತಿದೆಯೇನಾ ಅಸಾಧ ಕರ್ಮದ ಉದಯ, ನಾ ರೋಗರೂಪ ಆಗಲೇನ, ಈ ಜೀವ ಸಚೇತ ಇದ್ದಾನೇನ, ಇವನಿಗೆ ದುಃಖ ಕೊಡ್ಲೇನ, ಯಾವಾಗ ಏನು ಅದು ವಿಚಾರ ಮಾಡ್ತಿದೆ. ತನ್ನಷ್ಟಕ್ಕೆ ತನ್ನಲ್ಲೇ ಇದ್ದುಕೊಂಡ ಪರಿಣಾಮನ ಮಾಡ್ತಿದೆ. ಅದರ ಪ್ರಾಮಾಣಿಕತೆಯನ್ನು ನೋಡಿ ಇವು ಚೇತನ ಆತ್ಮ ಒಂದಿಷ್ಟು ಪ್ರಾಮಾಣಿಕತೆಯನ್ನು ಕಲ್ಕೊಳ್ಬೇಕ್ರಿ. ತಲೆ ಮೇಲಿನ ಕೂದಲ ಯಾವಾಗ ಯಾರ್ದ ಆಜ್ಞೆಯ ದಾರಿ ಕಾಯ್ತಾರೆ, ಯಾವಾಗ ಬೆಳ್ಳಗಾಗೋದು, ಯಾವಾಗ ಅಸ್ತವ್ಯಸ್ತ ಆಗೋದು, ಯಾವಾಗ ಬಿದ್ದು ಹೋಗೋದು, ಮುಹೂರ್ತ ಅದ ನೋಡ್ತಾವೇನ್ರಿ. ಸೂರ್ಯೋದಯ ಸೂರ್ಯಾಸ್ತ, ಹಾಗಾದರೆ ಇವು ಚೈತನ್ಯಮಯನಾದಂಥ ಪರಮಾತ್ಮ ಈಶ್ವರ, ಪರಮ ಈಶ್ವರ, ಇವು ಯಾತಕ್ಕೆ ಅದನ್ನೆಲ್ಲ ನೋಡ್ತಾ ಇದ್ದಾನೆ? ಯಾತಕ್ಕೆ ನೋಡ್ತಾ ಇದ್ದಾನೆ? ವಿಚಾರ ಮಾಡಬಹುದಲ್ಲ. ಅದರ ಕಡೆಗೆಲ್ಲ ಯಾಕೆ ನೋಡ್ತಾ ಇದ್ದಾನೆ? ಈ ಜಡವೆನ್ನಿಸಿಕೊಳ್ಳುವಂಥ ಘೃಣಾಸ್ಪದ ಮಲಿನ ಮಾತ ಪಿತಾರಜ ವೀರಜ ಮಿಲಕರ ಬನಿ ದೇಹ ತೇರಿ ಯಾಗ ನಿರ್ಮಾಣ ಆಗಿದೆ. ಅದು ರಜವೀರಜದಿಂದ ನಿರ್ಮಾಣ ಆದದ್ದಿದೆ. ಮಲಿನ ಇದೆ ಅಂಥೇಳಿ ಹೇಳಿದರು, ಆದರೆ ಅಂಥ ಮಲಿನ ದೇಹ ಕೂಡ ಪರನಿರಪೇಕ್ಷ ಇದೆ. ಪರನಿರಪೇಕ್ಷ ಈ ರೂಪಿ ಇರುವಂಥ, ಸ್ಥೂಲ ಇರುವಂಥ, ಘೃಣಾಸ್ಪದ ಇರುವಂಥ ದೇಹ ಕೂಡ ಇವು ತ್ರಿಲೋಕ ಪೂಜ್ಯ ಚೈತನ್ಯ ಪ್ರಭುವಿನ ಯಾವುದೇ ಪ್ರಕಾರದ ಅಪೇಕ್ಷೆಯನ್ನ ತನ್ನ ಕಾರ್ಯದ ಸಲುವಾಗಿ ಅವಲಂಬಿಸುವುದಿಲ್ಲ ಅಂದ ಮೇಲೆ ಅದು ಕೊಡುವಂಥ ಸಂದೇಶ ಇವನಿಗೆ ನೋಡ್ಲಿಕ್ಕೆ ಕಣ್ಣಿದಾವ ಅಥವಾ ಇಲ್ಲರಿ? ಇವನ ಹತ್ರ ಏನಿದೆ? ಜ್ಞಾನ ಇದೆಯೋ ಅಥವಾ ಇಲ್ರಿ? ತಿಳಿಯತಕ್ಕಂಥ ಜ್ಞಾನ. ತನ್ನನ್ನು ತಿಳಿದವ ಜಗತ್ತೆಲ್ಲ ತಿಳಿತಾನೆ ಅಂಥೇಳಿ ಹೇಳಿದರು. ಆದರೆ ತನ್ನನ್ನು ತಿಳಿಯುವ ಸಲುವಾಗಿ ಆ ಶರೀರವನ್ನು ಗುರುವನ್ನಾಗಿ ಮಾಡಿಕೊಂಡ್ರೆ ಇವನಿಗೆಲ್ಲ ತಿಳಿದು ಬರೋದಿದೆ. ಏನು ಮಾಡ್ತಾ ಇದೆ? ಅದು ಹೇಗಿದೆ? ಅತ್ಯಂತ ನಿರಪೇಕ್ಷ. ಹಾಗಾದರೆ ಇವನಿಗೆ ಅದರ ಅಪೇಕ್ಷೆ ಯಾಕಿದೆ? ಅದರ ಅಪೇಕ್ಷೆ ಯಾಕಿದೆ ಮತ್ತು ಎಷ್ಟಿದೆ ರೀ? ಶರೀರದ ಕುರಿತಾಗಿ ಎಷ್ಟೆಷ್ಟು ಅಪೇಕ್ಷೆಗಳಿದಾವೆ ಈ ಚೈತನ್ಯ ಸ್ವರೂಪಿ ಆತ್ಮನಿಗೆ. ಯಾವ ಅಪೇಕ್ಷೆಯನ್ನ, ಇವನ ಅಪೇಕ್ಷೆಯನ್ನ ಅದು ಯಾವಾಗ ಈಡೇರಿಸಬಹುದಾಗಿದೆ? ಆದರೆ ಇವನ ಅಪೇಕ್ಷೆಗಳು ಎಷ್ಟಲ್ಲ? ಅಖಂಡ, ನಿರಂತರ, ರಾಶಿ ರಾಶಿ, ಎಂದೂ ಕೊನೆ ಬರೋದು ಸಾಧ್ಯ ಇಲ್ಲ. ಅಷ್ಟ ಹಿಂದೆ ಚರ್ಚೆ ಮಾಡಿದ್ದಿತ್ತು. ಶರೀರದಾಗ ಎಂಥ ಅವಸ್ಥೆ ಬಂದ ನಂತರ ಅಥವಾ ಶರೀರದ ಜೊತೆಗೆ ಎಷ್ಟು ಕಾಲ ಇದ್ದ ನಂತರ ಸಾಕನ್ನಿಸ್ತಿದೆ ಈ ಜೀವಕರು.
ಇನ್ನು ಸಾಯಲಿಕ್ಕೆ ಅಡ್ಡಿ ಇಲ್ಲ. ಶರೀರದೊಳಗೆ ಎಂಥ ಅವಸ್ಥಾ ಬಂದ ನಂತರ ಅನ್ನಿಸ್ತಿದೆ ಹೇಳ್ರಿ, ನಿಜವಾಗಿ. ಹಾಗಾದರೆ ಈ ಪ್ರಕಾರ ಪರಸಾಪೇಕ್ಷ ಜೀವನ ಇವನದು ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಆ ವೀತರಾಗಿ ದಿಗಂಬರ ಸಂತರ ಆ ಅನಂತ ಚತುಷ್ಟಯ ರೂಪದಿಂದ ವಿರಾಜಮಾನ ಇರುವಂಥ ಸರ್ವಜ್ಞ ಅರಹಂತ ಪರಮೇಷ್ಠಿಯ ಉಪದೇಶ ಇವನಿಗೆ ತಿಳಿಯೋದು ಸಾಧ್ಯ ಇಲ್ಲ. ದೇಹಾತೀತ, ದೇಹದಿಂದ ನಿರಪೇಕ್ಷ ತನ್ನ ಸ್ವಭಾವ, ತನ್ನ ಜ್ಞಾನದ ಮೂಲಕ ಇವನಿಗೆ ಆ ಸುಖದ ಮಾರ್ಗ, ಆ ವೀತರಾಗಿ ಸಂತ ಅರಹಂತರ ಮಾರ್ಗ ತಿಳಿದು ಬರೋದು ಸಾಧ್ಯ. ಹಾಗಾದರೆ ಇವನೇ ದೇಹಾತೀತ ಆದಮೇಲೆ ಅವರೇನು ಮಾರ್ಗ ಹೇಳೋರದರ? ನಾನೇ ಎಲ್ಲ ಮಾಡೋದಾಯಿತು ಅಂತಂದ್ರೆ ಅವರ ಉಪದೇಶ ತಿಳ್ಬೇಕ್ರೆ. ಇದೇನಿಲ್ಲ ಮಾತ. ಇವು ಸ್ವಯಂ ತನ್ನ ದೇಹಾತೀತ ಸ್ವರೂಪದ ಸ್ವೀಕಾರ ಮಾಡಿದ ನಂತರ ಅವರ ಉಪದೇಶದ ಅವಶ್ಯಕತೆ ಏನಿದೆ? ಹಾಗಾದರೆ ಇದಕ್ಕೆ ಇನ್ನೊಂದು ಪ್ರಶ್ನೆ ನಾವು ಕೇಳಬಹುದು. ನೀನು ದೇಹಾತೀತ ಸ್ವರೂಪದ ಸ್ವೀಕಾರನ ಮಾಡದಿದ್ರ ಅವರ ಉಪದೇಶ ನಿನಗೇನು ಮಾಡೋದ? ಆ ಉಪದೇಶದಿಂದ ನಿನಗೆ ಯಾವ ಲಾಭ ಇದೆ? ಹಾಗಾದರೆ ಸಿದ್ಧರ ಸ್ತುತಿ, ಯಾವ ಸಿದ್ಧರದ ಸ್ತುತಿ ನಡೆದಿದೆಯೋ ಆ ಸಿದ್ಧರ ಸ್ತುತಿ, ಯಾವ ಸಿದ್ಧರ ಸ್ತುತಿಯನ್ನು ಆಚಾರ್ಯ ಭಗವಂತರ ಏಕಾಂಗಿ ಕಾನನದ ವನದೊಳಗ ಸಾವಿರಾರು ಮುನಿಗಳ ಸಂಘದಲ್ಲಿದ್ದರೂ ಕೂಡ ಅತ್ಯಂತ ನಿರಪೇಕ್ಷ ಸ್ವಾಧೀನ, ಯಾರ ಕಡೆಗೇನೂ ಯಾವುದೇ ಪ್ರಕಾರದ ಗುಣದೋಷದ ಗ್ರಹಣದ ಅಪೇಕ್ಷಾದಿಂದ ದೃಷ್ಟಿ ಹೋಗ್ತಾನೇ ಇಲ್ಲ. ಅಂಥ ಸಾಧು, ವೀತರಾಗತೆಯ ಸಾಧು ನಿರಂತರ ಏನನ್ನು ಸಾಧಿಸ್ತಾ ಇದ್ದಾರೆ? ವೀತರಾಗತೆ. ಮತ್ತು ಮುನಿಗಳ ಸಂಘದ ಕಡೆಗೆ ನೋಡಿದ ನಂತರ ವೀತರಾಗತೆ ಉಳಿತಿದೆ ಅಂದ್ರೆ ರಾಗದ್ವೇಷ ಆಗ್ತಿದೆ ರೀ. ಒಬ್ಬರು ವೃದ್ಧ ಅದಾರ, ಒಬ್ಬರು ಬಾಲಕರದಾರ, ಒಬ್ಬರು ಕೃಷ ಅದಾರ, ಒಬ್ಬರು ಸ್ಥೂಲ ಅದಾರ, ಒಬ್ಬರು ಖಡ್ಗಾಸನದಲ್ಲಿ ನಿಂತಿದ್ದಾರೆ, ಒಬ್ಬರು ಪದ್ಮಾಸನದಲ್ಲಿದ್ದಾರೆ, ಒಬ್ಬರು ಸಾಮಾಯಿಕ ಮಾಡ್ತಾ ಇದ್ದಾರೆ, ಒಬ್ಬರು ಸ್ವಾಧ್ಯಾಯ ಮಾಡ್ತಾ ಇದ್ದಾರೆ, ಒಬ್ಬರು ಧ್ಯಾನದೊಳಗದಾರ. ಅವ್ರನ್ನೆಲ್ಲ ನೋಡಿದ ನಂತರ ರಾಗದ್ವೇಷ ಆಗೋದು ಅಥವಾ ವೀತರಾಗ ಭಾವ ಆಗೋದ್ರಿ. ಅರೆ ಇವೆಲ್ಲ ಧರ್ಮದ ಕ್ರಿಯೆ ಅದಾವಲ್ಲ. ಆದರೆ ವಾಸ್ತವಿಕತೆ ಹೀಗಿದೆ. ಹೊರಗೆ ನೋಡಿದ ನಂತರ ರಾಗದ್ವೇಷನ ಆಗೋದ್ರಿ. ಮತ್ತು ಇವ್ರ ಮನೆ ಯಾತ್ರ ಸಲುವಾಗಿ ಬಿಟ್ಟಿದ್ದಾರೆ, ರಾಗದ್ವೇಷ ನಡೆಸೋ ಸಲುವಾಗಿಯೂ, ರಾಗದ್ವೇಷದ ಅಂಗಡಿ ನಡೆಸೋ ಸಲುವಾಗಿ. ನೋಡ್ರಿ ಮಾತು ಹೀಗಿದೆ, ಸಾಲ ಇತ್ತು, ಕರ್ಜ್ ಇತ್ತು ಅಂತಂದ್ರೆ ಅಂಗಡಿ ಬದಲು ಮಾಡ್ರೆ ಕರ್ಜದಾರ ಬಿಡ್ತಾನ್ರಿ? ಅಂಗಡಿ ಬದಲು ಮಾಡೋದು, ಬೇರೆ ವ್ಯಾಪಾರ ಶುರು ಮಾಡೋದು. ಅವ್ನು ಕರ್ಜದಾರ ಬಿಡ್ತಾನೇನ್ರಿ? ಬೇರೆ ಪೇಟೆಗೆ ಹಾಕಿ ಶುರು ಮಾಡೋದ್ರಿ, ಬೇರೆ ನಗರದೊಳಗೆ ಹಾಕಿ ಅಂಗಡಿ ಶುರು ಮಾಡೋದು, ಹೋಗಿ ಅಂಗಡಿ ಶುರು ಮಾಡೋದು, ವ್ಯಾಪಾರ ಶುರು ಮಾಡೋದು. ಕರ್ಜದಾರ ಬಿಡೋದಿಲ್ಲ. ಅದೇ ಪ್ರಕಾರ ಇಲ್ಲಿ ಮನೆಯಲ್ಲೇ ಮಾಡುವಂಥ ರಾಗದ್ವೇಷದ ವ್ಯಾಪಾರ ಬಿಟ್ಟ ಮತ್ತು ಅಲ್ಲಿ ಅಂಗಡಿ ಹಾಕಿದರೆ ಜೀವ ಹೇಗೆ ಬಿಡೋದು ಸಾಧ್ಯದಿರಿ? ಸಂಸಾರವೆಂಬ ಕರ್ಜ ಪೂರ್ವ ಕರ್ಮ, ಅನಾದಿ ಸಂಸ್ಕಾರ. ಆ ಕರ್ಜ ಎಲ್ಲಿ ಕಳೆಯುವುದಿದೆ? ಬರೀ ವ್ಯಾಪಾರ ಬದಲಿ ಮಾಡಿದೆವು ನಾವು ಅಂಥೇಳನ ಹೇಳಿದರು. ಧರಿಸಿ ಮುನಿ ದೀಕ್ಷೆಯನು ಜೀವನು
ಪಿರಿಯ ಮಹನೀಯಮಗಳ ತಾನಾಚರಿಸಿ ಗ್ರೈವೇಯಕದಿ ಜನಿಷಿಹನು ಫಲವು ಸಲ ಧರಿಸಿ ಮುನಿದೀಕ್ಷೆಯನು ಜೀವನು ಪಿರಿಯ ಮಹಾನಿಯಮಗಳ ಪಾಲಿಸಿ ಮಹಾನಿಯಮ ಮಹಾವ್ರತಗಳ ಪಾಲನೆ ಮಾಡಿದ. ಫಲವು ಸಲ ಹೋದು ಎಲ್ಲಿ ಗ್ರೈವೇಯಕದಿ ಜನಿಷಿಹನು ಫಲವು ಸಲ. ಗಂಭೀರವಾಗಿ ತಿಳಿಯುವಂಥ ವಿಚಾರ ಇದೆ. ಗ್ರಂಥದೊಳಗಿನ ಈ ವಿಭಾಗ ಏನೋ ಪೂರ್ಣ ಆಗ್ತಿದೆ ರೀ, ಮಾಡೋದನೇ ಇದೆ ಇವತ್ತು ಪೂರ್ಣ ಆಗಿದ್ದೇನೆ ರೀ, ಇನ್ನೇನು ಮಾಡೋದಿದೆ ರೀ, ಆಗಿದೆ. ಕೊನೆ ಶ್ಲೋಕ ಹೇಳಾಯಿತು, ಸಿದ್ಧರ ಸ್ತುತಿ ಮಾಡೋದು ಸಾಧ್ಯ ಇಲ್ಲ ಅಂಥೇಳಿ ಹೇಳಾಯಿತು. ಆದ್ರೂ ಕೂಡ ಅವರ ಕುರಿತು ಯಾವ ಭಕ್ತಿ ಉಕ್ಕಿ ಬರ್ತಾ ಇದೆ, ಅದನ್ನು ನನ್ನನ್ನು ವಾಚಾಳನನ್ನಾಗಿ ಮಾಡಿ ಸರ್ವಥಾ ಅಸಾಧ್ಯ ಕಾರ್ಯವನ್ನು ಮಾಡಿಸಿದೆ ಅಂಥೇಳಿ ಹೇಳಿದರು. ಹೇಳಿ ಏನು ಮಾಡಿದರು? ಮುಗಿಸಿದರು. ಏನು ಮುಗಿಸಿದರು? ಸಿದ್ಧ ಸ್ತುತಿ ಮುಗಿಸಿದರು. ಮತ್ತೇನು ಮುಗಿಸಿದರು? ಪರಸನ್ಮುಖ ಯಾವ ಭಕ್ತಿಯ ಭಾವಿತ್ತು ಭಲೇ ಅದು ಪರಮೋತ್ಕೃಷ್ಟ ಅವಸ್ಥೆ ಇದೆ. ಆದರೆ ಆ ಅವಸ್ಥೆಯ ಕಡೆಗೆ ಏನು ಲಕ್ಷ್ಯ ಹೋಗ್ತಾ ಇತ್ತು, ಆ ಲಕ್ಷ್ಯವನ್ನು ತಮ್ಮ ಸ್ವಭಾವದೊಳಗನ್ನು ಸ್ಥಿರಗೊಳಿಸುವ ದೃಢ ನಿರ್ಣಯ ಮಾಡಿದರೆ. ಆದರೆ ನಿರ್ಣಯ ಮಾಡಿದರೆ ಕಾರ್ಯ ಆಗ್ತಿದೆ ಅನ್ನೋದು ಯಾತ್ರ ಮೇಲಿಂದ ನಿರ್ಣಯ ಮಾಡೋದು ಅವಶ್ಯಕ ಇದೆ. ಕಾರ್ಯವನ್ನು ಕೂಡ ಎಷ್ಟು ಪರಿಪೂರ್ಣ ಸಾಮರ್ಥ್ಯದಿಂದ ಮಾಡೋದು ಅವಶ್ಯಕ ಇದೆ. ಆದ್ರೂ ಕೂಡ ಉಪಯೋಗ ಸಮಯ ಸಮಯಕ್ಕೆ ಬದಲಾಗುವಂಥ ಉಪಯೋಗ, ಸಮಯ ಸಮಯಕ್ಕೆ ಪರಮ ಸ್ವತಂತ್ರವಿರುವಂಥ ಉಪಯೋಗ, ಅದು ಸ್ವಭಾವದೊಳಗೆ ಸ್ಥಿರ ಆಗ್ತಿದೆಯೋ, ಸ್ವಭಾವದಿಂದ ಹೊರಗೆ ಬರ್ತಿದೆಯೋ, ಅದು ಯಾರ ಕೈಗೊಳ್ಳಿದ್ರಿ? ಇಷ್ಟ ಅಸಹಾಯಿ ಜೀವದ ಸ್ವರೂಪಿದೆ ಪರ್ಯಾಯದ ಸಲುವಾಗಿ. ಅದರ ಸಲುವಾಗಿನ ವಿಶ್ವವಿಖ್ಯಾತ ಕರ್ತಾಕರ್ಮ ಅಧಿಕಾರ ಭಗವತ್ ಸ್ವರೂಪದ ಕುಂದಾಚಾರ್ಯರು ಭರತ ಕ್ಷೇತ್ರದ ಭಗವಾನ್ ಎನ್ನಿಸಿಕೊಳ್ಳುವಂಥ ಸಮಯ ಸಾರದೊಳಗೆ ಬರೆದರು. ನಾನು ಮಾಡ್ತೇನೆ ಅನ್ನೋದಿಲ್ಲ, ಮಾಡೋದೇನು ಆತ್ಮನಲ್ಲೇ ಸಾಧ್ಯ ಇಲ್ಲ. ಆತ್ಮನ ಶುದ್ಧ ಅಥವಾ ಶುಭ ಭಾವಗಳು ಕೂಡ ಆಯಾ ಸಮಯಕ್ಕೆ ಅವು ತನ್ನ ಸರದಿಯ ಅನುಸಾರ ತನ್ನ ಸ್ವಭಾವ ರೂಪದಿಂದ ಪ್ರಕಟ ಆಗಿ ತನ್ನ ಕಾರ್ಯ ಮಾಡಿ ಹೋಗು. ಇದನ್ನು ಅರಗಿಸಿಕೊಳ್ಳುವ ಸಲುವಾಗಿ, ನೋಡಿ ಹಾಗೆಯೇ ಉಳಿಯುವ ಸಲುವಾಗಿ ಇವನಿಗೆ ಉತ್ತರೋತ್ತರ ಮಹಾನ್ ಬಲದ ಅವಶ್ಯಕತೆ ಇದೆ. ಬಲ ಯಾತ್ರ ಸಲುವಾಗಿ ಬೇಕು? ಪರದೊಳಗೆ ಏನರೆ ಮಾಡುವ ಸಲುವಾಗಿ ಅಲ್ಲ, ಏನೂ ಮಾಡದೇ ಇರೋ ಸಲುವಾಗಿ ಬಲ ಬೇಕ್ರಿ. ಪ್ರಯೋಗ ಮಾಡಿ ನೋಡ್ರಿ. ಸೊಸೆವಂತರ ಮಾತಾಡ್ತಾಳೆ, ಪತ್ನಿವಂತರ ಪ್ರವೃತ್ತಿ ಮಾಡ್ತಾಳೆ, ಮೊಮ್ಮಗ ಒಂಥರ ಕಾರ್ಯ ಮಾಡ್ತಾನೆ. ಅದನ್ನೆಲ್ಲ ನೋಡಿ ಯಾರ ಕುರಿತಾಗಿಯೂ ಯಾವುದೇ ಪ್ರಕಾರದ ತನ್ನ ವಿಕಲ್ಪವನ್ನು ವ್ಯಕ್ತ ಮಾಡದೇ ಇರೋದು ಕಠಿಣ ಇದೆಯೋ ಅಥವಾ ಅವರ ಹಿಂದೆ ಓಡೋದು ಕಠಿಣ ಇದೆ ರೀ. ವ್ಯಕ್ತ ಮಾಡದೇ ಇರೋದು ಕಠಿಣ ಇದೆ ರೀ, ಮಹಾನ್ ಕಠಿಣ ಇದೆ. ಎದುರಿಗಿನ ವ್ಯಕ್ತಿಯ ಕಾರ್ಯ ನಡೆದಿರುವಾಗ ಅಥವಾ ಮಾತು ಇನ್ನೂ ಪೂರ್ಣ ಆಗುವುದರೊಳಗೆ ನಮ್ಮಲ್ಲೇ ಉಕ್ಕಿ ಬರ್ತಿದೆ ರೀ ಆವೇಶ. ಆದರೆ ತಟಸ್ಥ ಇರೋದು, ತನ್ನಲ್ಲೇ ತಾನು ಇರೋದು, ನಂತರ ನಿರ್ವಿಕಲ್ಪ ಇರೋದು. ಯೋಚನೆ ಮಾಡ್ರಿ ಎಷ್ಟು ಕಠಿಣ ಇದೆ. ಕಠಿಣ ಇದ್ದರೂ ಕೂಡ ಸ್ವಾಧೀನ ಇದೆ. ಇಂಥ ಮಾರ್ಗದೊಳಗೆ ಹೋಗ್ತಾ ಇರುವಂಥ ಆ ಅಲೌಕಿಕ ಸಂತರ ಮಾತುಗಳ
ನಿಜವಾಗಿ ನಮ್ಮ ಕರ್ಣಪಟಲದ ಮೇಲೆ ಬೀಳೋದು, ದೃಷ್ಟಿಪಥದೊಳಗೆ ಬರೋದು, ಅದನ್ನು ನಾಲಿಗೆಯಿಂದ ಉಚ್ಚಾರ ಮಾಡೋದು, ಅದನ್ನು ಕಂಠಗತ ಮಾಡಿಕೊಳ್ಳೋದು, ಅದನ್ನು ಹೃದಯಂಗತ ಮಾಡಿಕೊಳ್ಳೋದು ಒಂದಕ್ಕಿಂತ ಒಂದ ಮಹಾನ್ ಭಾಗ್ಯದ ಮಾತು. ಈ ತುಚ್ಛ ಬಾಹ್ಯದ ವೈಭವ ಅನೇಕ ಬಾರಿ ಸಿಕ್ಕಿದೆ ರೀ, ಸಿಕ್ಕಿದೆ. ಆದರೆ ಇದು ಗೋಳಾಡಿಸಿ ಬಿಡ್ತಿದೆ ಜೀವವನ್ನು. ಆದರೆ ಈ ಜೀವಕ್ಕೆ ಅದುವೇ ಪ್ರಿಯ ಅನ್ನಿಸ್ತಿದೆ. ನಡೆಯಲು ಭಾವಾರ್ಥ. ಯಾವ ಪ್ರಕಾರ ಆಕಾಶದಲ್ಲಿ ಚಿತ್ರ ಬಿಡಿಸುವುದು ಕಠಿಣವಿದೆ. ಓದ್ರಿ. ಯಾವ ಪ್ರಕಾರ ಆಕಾಶದಲ್ಲಿ ಚಿತ್ರ ಬಿಡಿಸುವುದು ಕಠಿಣವಿದೆ, ಅಸಾಧ್ಯವಿದೆ, ಅದೇ ಪ್ರಕಾರ ಸಿದ್ಧ ಪರಮೇಷ್ಠಿಗಳು ವರ್ಣನೆ ಮಾಡುವುದು ಕೂಡ ಅತ್ಯಂತ ಕಠಿಣವಿದೆ, ಸರ್ವತಾ ಅಸಾಧ್ಯವೇ ಇದೆ. ಹೇಗಿದ್ದಾರೆ ಅವರಲ್ಲಿ? ಎಂಥ ಸ್ವರೂಪದೊಳಗಿದ್ದಾರೆ? ಇಕ್ಕಟ್ಟಾದ ಪರಿಸ್ಥಿತಿಯೊಳಗಿದ್ದಾರೋ ಅಥವಾ ಪರಿಪೂರ್ಣ ಪ್ರಫುಲ್ಲಿತ ಅವಸ್ಥೆಯಲ್ಲಿದ್ದಾರೆ? ಹೇಗೆ ತಿಳಿಯೋದ್ರಿ? ಬರೇ ಒಂದು ಮರ್ಯಾದಿತ ಕ್ಷೇತ್ರದೊಳಗ ಪ್ರತಿ 6 ತಿಂಗಳು 8 ಸಮಯಕ್ಕೆ 608 ಜೀವಗಳ ಅಲ್ಲಿ ಹೋಗಿ ಸಮಾವೇಶ ಆಗ್ತಾವು. ಅಲ್ಲಿ ಎಷ್ಟು ಜನಸಂದಣಿ ಆಗಿರಬಹುದು, ಎಷ್ಟು ಇಕ್ಕಟ್ಟಾಗಿ ಮತ್ತೆ ಬಂದರು ಅಂಥೇಳಿ ಅಂದ್ರೆ ಬರೀ ಈ ಕಡೆ ಸರಿ ಹಾಲ್ದೊಳಗೆ ಬಂದರು ಅಂತಂದ್ರೆ ಆಗ್ತಿದೆ. ಇನ್ನಷ್ಟು ಮಂದಿ ಸರಿ ಆ ಕಡೆ ಸರಿ, ಅಲ್ಲಿ ಮಧ್ಯಕ್ಕೆ ಜಾಗ ಐತಿ. ಏನೂ ಇಲ್ಲ ಮಾತ್ರನೋ ಅಥವಾ ಏನೂ ಬೇಕೇ ಇಲ್ಲ ಅವರಿಗೆ. ಯಾಕೆ ಬೇಕಿಲ್ಲ? ಯಾವುದಕ್ಕೆ ಅದೆಲ್ಲ ಬೇಕಿದೆಯೋ ಅದನ್ನ ಸರ್ವಥಾ ಬಿಟ್ಟು ಹೋಗಿದ್ದಾರೆ ಅವರು. ಯಾವುದಕ್ಕೆ ಬೇಕಿದೆ? ಶರೀರಕ್ಕೆ. ಬಹಳ ಅದ್ಭುತ ಮಾತು. ಆತ್ಮನ ಸ್ವರೂಪ ಎಷ್ಟು ಸ್ವತಂತ್ರ ಇದೆ, ಸುಂದರ ಇದೆ, ನಿರಪೇಕ್ಷ ಇದೆ. ಯಾವುದರದ್ದು ಅಪೇಕ್ಷೆ ಅದಕ್ಕಿಲ್ಲ. ಯಾರು ಸೇವೆ ಮಾಡಬೇಕಾಗಿದೆ? ಯಾರು ಬೇಕಾಗಿದ್ದಾರೆ ಆತ್ಮನಿಗೆ? ಶರೀರವನ್ನು ಎತ್ತಲಿಕ್ಕೆ, ಇಳಿಸಲಿಕ್ಕೆ, ಶುಚಿ ಮಾಡಲಿಕ್ಕೆ ಬೇಕ್ರಿ. ಆತ್ಮನಿಗೇನು ಏನಿದೆ? ಏನಿದ್ದಾನ? ಅವನ ಮಲಿನತೆ ಎಲ್ಲಿದೆ? ಅವನನ್ನು ಶುಚಿಗೊಳಿಸಲಿಕ್ಕೆ ಎಷ್ಟು ಜನ ಬೇಕ್ರಿ? ಮತ್ತು ಅವನನ್ನು ಮರೆತ, ಅವನನ್ನೇ ಸಂಪೂರ್ಣ ಅಭಾವ ಮಾಡಿ ಇದನ್ನೇ ಸರ್ವಸ್ವಂಥಳಿ ಅವನೇ ಮನ್ನಿಸಿಕೊಂಡಿರುವುದ, ಇದು ಮಹಾನ್ ಆಶ್ಚರ್ಯ ಇದೆ, ಅತ್ಯಂತ ದುಃಖದ ಸಂಗತಿ ಇದೆ, ಮಹಾಮೂರ್ಖತನ ಇದೆ. ಅವನೇ ಇದನ್ನು ತನ್ನದಾಗಿಸಿಕೊಂಡಿದ್ದಾನೆ, ಸರ್ವಸ್ವವನ್ನಾಗಿಸಿಕೊಂಡಿದ್ದಾನೆ. ಎಷ್ಟು ಕಠಿಣಿದೆ ರೋಗದ ಅವಸ್ಥೆ, ಎಷ್ಟು ಕಠಿಣಿದೆ ಮರಣಾಸನ್ನ ಅವಸ್ಥೆ. ಎಷ್ಟು ಜನರು ಅದರ ಹಿಂದೆ ಓಡಾಡಬೇಕಾಗ್ತಿದೆ ಆಸ್ಪತ್ರೆಯಲ್ಲಿಟ್ಟ ನಂತರ. ಏನೇನಿದೆ ರೀ? ಒಂದು ಸಲ ಆ ಚಿತ್ರಣವನ್ನೆಲ್ಲ ಬೇಕಾದಷ್ಟು ಬಾರಿ ಬಂದು ಹೋಗಿದೆ ಜೀವನದೊಳಗ್ರೆ. ಆ ಚಿತ್ರಣವನ್ನೆಲ್ಲ ಒಂದು ಸಲ ನಮ್ಮ ದೃಷ್ಟಿಪಥದೊಳಗೆ ತಂದ, ಅಲ್ಲಿ ಒಂದು ಎದುರಿಗೊಂದು ಸಿಂಹಾಸನದ ಮೇಲೆ ಆತ್ಮದೈವನನ್ನು ವಿರಾಜಮಾನ ಮಾಡಿ ನೋಡಬೇಕ್ರೆ ಅವನಿಗೆ ಇದಕ್ಕೆ ಯಾವ ಸಂಬಂಧ ಇದೆ, ಅವನೇ ತಾನಾಗಿ ಯಾಕೆ ಇದರೊಳಗೆ ಬೀಳ್ತಾ ಇದ್ದಾನೆ, ಯಾವ ಕಾರಣದಿಂದ ಬೀಳ್ತಾ ಇದ್ದಾನೆ, ಅವನನ್ನೇ ಯಾರು ಎಳೆದು ತಗೊಳ್ತಾ ಇದ್ದಾರೆ, ಏನಿದೆ ರೀ? ಹೇಳಿದರು, ನಾವು ಹೇಳಿದೆವು ಬಾಯಿಂದ, ಕರ್ಮದೊಳಗಿದೆ, ದೇಹದೊಳಗಿದೆ, ಆತ್ಮನೊಳಗಿದೆ. ಎಲ್ಲದನ್ರಿ ನೋಡಿದೇವೇನ್ರಿ? ಹಾಗೆ ಪ್ರಯೋಗ ಮಾಡಿದೇವೇನಾ? ತಂದುಕೊಂಡಿದ್ದೇವೇನಾ? ಆ ಪ್ರಯೋಗದೊಳಗೆ ಏನಾದರೂ ಸತ್ಯಾಂಶವನ್ನು ಕಂಡುಕೊಂಡಿದ್ದೇವೇನಾ? ಪ್ರತ್ಯಕ್ಷ ಪ್ರಯೋಗ ಮಾಡಿ ಅದರೊಳಗೆ ಹೌದನ ಅಂಥೇಳಿ ನಂಬಿದೇವೇನಾ? ಅನಿಸಿದೆ ನಮಗ? ಹಾಗಾದ್ರೆ ಇದಕ್ಕೆಲ್ಲ ಏನು ಬೆಲೆ ಇದೆ ಹೇಳ್ರಿ? ನಮ್ಮದು ನಡೆದಿರೋದು ಅದೇ ಕಥೆ. ಮತ್ತು ಇದನ್ನು ಅದಕ್ಕೆ ಶಾಸ್ತ್ರದ ಮಹಿಮೆಯ ಜೋರಾಗಿ ಹಾಡುವಿನ. ಯಾರ ಮಹಿಮೆ ಹಾಡ್ತಾ ಇದ್ದಿ ಅವನೀ ಸ್ವಯಂ ಇದ್ದಿ ಅನ್ನೋದು ನೀ ತಿಳಿಲೇ ಇಲ್ಲ. ಒಂದೊಂದು ಘಟನೆ ಜನ್ಮದ ಸಮಯದೊಳಗೆ ಎಷ್ಟು ಜನ ತಯಾರು ನಿಲ್ಲಬೇಕಾಗ್ತದೆ. ಒಂದು ಮಗು ಜನ್ಮಧಾರಣ ಮಾಡಿ ಮನುಷ್ಯ ಭವದೊಳಗೆ ಉತ್ತಮ ಕುಲದೊಳಗೆ ಬಂದ ನಂತರ ಎಷ್ಟು ಜನರಿಗೆ ಹೈರಾಣ್ ಆಗ್ತಿದೆ ಅಥವಾ
ಇನ್ನು ಅದೇ ಮಗು ಈ ಬೆಳೆದು ದೊಡ್ಡವಾಗಿ ಅಥವಾ ಏನು ಮಾಡೋದು ಮಾಡಿ ಜೀವನ ಪೂರ್ಣ ಮಾಡಿ ಅದೇ ಜೀವ ಹೋಗುವಳೊಳಗೆ ಮತ್ತೆ ಎಷ್ಟು ನಡಗಟ್ಟಿ ನಿಲ್ಲಬೇಕು. ಆ ಜೀವನಿಗೆ ಅದು ಯಾವುದರ ಅವಶ್ಯಕತೆ ಅಪೇಕ್ಷೆ ಇದೆ? ವಸ್ತು ಸಾಪೇಕ್ಷೆ. ಯಾರ್ಯಾರು ಬರಬೇಕಾಗಿದೆ, ಏನೇನು ಮಾಡಬೇಕಾಗಿದೆ, ಒಂದು ಸ್ವಲ್ಪ ವಿಚಾರ ಮಾಡಿ ನೋಡ್ಬೇಕ್ರಿ. ಅಕ್ಷರ ಓದಿದ್ರೆ ಏನೂ ಆಗೋದಿಲ್ಲ. ಏಕೆಂದರೆ ಸಿದ್ಧ ಪರಮೇಷ್ಠಿಗಳು ಅಮೂರ್ತಿಕವಿರುವುದರಿಂದ ಅವರು ಆಯ್ತೇನಿಲ್ರಿ, ಅಮೂರ್ತಿಕರಿರುವುದರಿಂದ. ಅಮೂರ್ತಿಕ ಇರುವಂಥ ವಸ್ತು ಮೂರ್ತಿಕದ ಸಂಗತಿ ಮಾಡಿತು ಅಂತಂದ್ರೆ ಸಂಸಾರ ಇದೆ. ಮೂರ್ತಿಕದ ಸಂಗತಿ ಮಾಡಿತು ಅಂತಂದ್ರೆ ಅದು ಸ್ವಯಂ ಭಾರರೂಪ ಆಗ್ತಿದೆ. ಮೂರ್ತಿಕದ ಸಂಗತಿ ಮಾಡಿತು ಅಂತಂದ್ರೆ ಅದು ಸ್ವಯಂ ಆಕುಲ ವ್ಯಾಕುಲ ಆಗ್ತಿದೆ. ಮೂರ್ತಿಕದ ಸಂಗತಿ ಮಾಡುವುದರಿಂದ ಅದು ಅತ್ಯಂತ ತಿರಸ್ಕಾರ ನಿಂದಾಯೋಗ್ಯವಿರುವಂಥ ಸ್ಥಳಗಳಲ್ಲೆಲ್ಲ ಸುತ್ತಾಡಬೇಕಾಗ್ತಿದೆ, ಬೀಳಬೇಕಾಗ್ತಿದೆ. ಎಂಥ ವ್ರತಿಕ ಮನುಷ್ಯ ಎಲ್ಲಿ ಮಲಗಬೇಕಾಯ್ತ್ರಿ? ವಿಚಾರ ಗಂಭೀರವಾಗಿ ಮಾಡಬೇಕ್ರಿ. ಅದೇ ಅದು ಅಮೂರ್ತಿಕತ್ವದ ಸ್ವೀಕಾರ ಮಾಡಿ ಸಾಕ್ಷಾತ್ ಸಿದ್ಧ ಆಗುವಂಥ ಮಾರ್ಗದಲ್ಲಿ ಗಮನ ಮಾಡ್ತಾ ಇರುವಂಥ ಮಹಾಮುನಿಗಳ ಭಲೆ ಕಾನನದೊಳಗೆ ಸಂಘ ವಿರಹಿತ ಏಕಾಕಿ ಬಿದ್ದುಕೊಂಡಿದ್ರೂ ಕೂಡ ಅವ ಏನದ ಗೌರವಾನ್ವಿತದಂತೆ ಎಳಲಿಕ್ಕೆ ಬರ್ತಾ ಇಲ್ಲ. ಅಂಥ ಸ್ಥಿತಿಯೊಳಗೂ ಕೂಡ ಗೌರವಾನ್ವಿತದಂತೆ. ಮತ್ತು ಈ ರೋಗಿ ಎಂಥ ಲೋಕದೊಳಗೂ ಉತ್ಕೃಷ್ಟ ರೂಪದಿಂದ ನಿರ್ಮಾಣಗೊಂಡಿರುವಂಥ ಆಸ್ಪತ್ರೆಯೊಳಗ ಗದ್ದಿಯ ಮೇಲೆ ಇರುವೆಳೆದೊಳಗೂ ಕೂಡ ಇದು ಅತ್ಯಂತ ನಿಂದನೀಯ ಸ್ಥಿತಿ. ಇದು ನಮಗೆ ಲಕ್ಷ್ಯದೊಳಗೆ ಬರಬೇಕು. ಯಾವುದು ನಿಂದಾಯೋಗ್ಯ, ಯಾವುದು ಲಾಂಛನಾಸ್ಪದ ಇದೆ, ಯಾವುದು ಗೌರವಾಸ್ಪದ ಇದೆ. ಎರಡು ವಿರುದ್ಧವಾದಂಥ ಮಾರ್ಗಗಳಿಗೆ ಒಯ್ಯುವಂಥ, ಎರಡು ತದ್ವಿರುದ್ಧವಾದಂಥ ಅವಸ್ಥೆಗಳಿಂದ ಯುಕ್ತ ಜೀವರುಗಳ ಸ್ವೀಕಾರ ದೃಷ್ಟಿಯ ಪಥದೊಳಗೆ ಮಾಡಿ ದೀರ್ಘವಾದಂಥ ವಿಚಾರ ಮಾಡಿ ಸುಯೋಗ್ಯವಾದಂಥ ನಿರ್ಣಯದವರೆಗೆ ತಲುಪಲಿಕ್ಕೆ ಬೇಕ್ರಿ. ಇಲ್ದಿದ್ರೆ ಏನೂ ಅರ್ಥ ಇಲ್ಲ. ಆಯಾರಾಮ್ ಗಯಾರಾಮ್ ಆಗ್ತಿದೆ ರೀ ನಮ್ಮದು ಜೀವನ. ಆಗಿದೆ ಅನಂತ ಕಾಲದೊಳಗ, ಇದು ಆಗ್ತಾ ಇದೆ. ತದ್ವಿರುದ್ಧವಾದಂಥ ಮಾರ್ಗಗಳಿಗೆ ಸಾಗುತ್ತಾ ಇರುವಂಥ ಒಂದು ಸುಂದರ ಸ್ವಾಧೀನ ಸಾರಿ ಅನಂತ ಕಾಲ ಶಾಶ್ವತವಾದಂಥ ನಿರಾಕುಲ ಆನಂದದೊಳಗೆ ಉಳಿಯುವಂಥ ಮಾರ್ಗ. ಇನ್ನೊಂದ ದುಃಖ ಉತ್ತರೋತ್ತರ ನಿಕೃಷ್ಟ ನಾನಾ ಪ್ರಕಾರದ ವಿಚಿತ್ರವಾದಂಥ ಗತಿಗಳನ್ನು, ಸೋಗುಗಳನ್ನು ಧಾರಣ ಮಾಡಿ ಈ ಭವವೆಂಬ ಸ್ಟೇಜದ ಮೇಲೆ ನರ್ತನ ಮಾಡಬೇಕಾಗ್ತದೆ. ಸಂಸಾರವೆಂಬ ರಂಗಮಂಟಪದ ಮೇಲೆ. ಹಾಗಾದರೆ ಅವು ಎರಡೂ ತದ್ವಿರುದ್ಧ ದಿಕ್ಕಿಗೆ ಸಾಗ್ತಾ ಇರುವಂತಹ ಜೀವಗಳನ್ನು ದೃಷ್ಟಿ ಎದುರಿಗೆ ಇಟ್ಕೊಂಡ ದೀರ್ಘವಾಗಿ ವಿಚಾರ ಚಿಂತನೆ ಮಾಡಿ ಸುಯೋಗ್ಯವಾದಂಥ ನಿರ್ಣಯಕ್ಕೆ ಬರಬೇಕು. ನಾವು ವಿಚಾರ ಅಂತಂದ್ರೆ ಹಾಗೆ ಮಾಡಿ ಬಿಡು ವಿಚಾರಲ್ಲಿರ, ನಿರ್ಣಯದವರೆಗೆ ತಲುಪಬೇಕ್ರಿ. ನಿರ್ಣಯದವರೆಗೆ ತಲುಪಿದ ನಂತರ ಅದರೊಳಗಿಂದ ಯಾವುದೇ ಹಿಡ್ಕೊಳ್ಳೋದು. ರುಚಿಸಿದ ಕಡೆ ಹೋಗಂಥೇಳಿ ಹೇಳಿದ್ರೆ, ಆದರೆ ನಾವು ರುಚಿಸೋ ಸಲುವಾಗಿ ಮೊದಲು ಅದರ ವಿಚಾರ ಮಾಡಬೇಕಲ್ಲ. ಏನು ಕಣ್ಣು ಮುಚ್ಚಿ ರುಚಿಸೋದಿದ್ದೀರಿ? ಕಣ್ಣು ಮುಚ್ಚನ ನಾವು ಇದುವರೆಗೆ ರುಚಿ ಮಾಡಿದ್ದೇವೆ. ಅದರ ಮೇಲೆ ರುಚಿ ಮಾಡುವಂಥದ್ದು ಏನಿದೆ, ಅದರೊಳಗೆ ಏನು ತಥ್ಯ ಇದೆ ಹೇಳ್ರಿ. ಏಕೆಂದರೆ ಸಿದ್ಧ ಪರಮೇಷ್ಠಿಗಳು ಅಮೂರ್ತಿಕ ಇರುವುದರಿಂದ ಅವರು ದೃಷ್ಟಿಗೆ ಅಗೋಚರರಿದ್ದಾರೆ. ದೃಷ್ಟಿಗೇನೆ ಅಗೋಚರ ಇರುವಂಥವರು ವಚನದ ಹಿಡಿತಕ್ಕೆ ಹೇಗೆ ತಾನೇ ಸಿಲುಕುವ ಸಾಧ್ಯತೆ ಇದೆ. ಆದುದರಿಂದ ಅವರ ಸ್ತುತಿ ಮಾಡುವುದಾಗಲಿ ಅಥವಾ ಅವರ ಗುಣಗಳ ವರ್ಣನೆ ಮಾಡುವುದಾಗಲಿ ಮನುಷ್ಯ ಮಾತ್ರರಿಗೆ ಹೇಗೆ ತಾನೇ ಸಾಧ್ಯವಿರುವುದು.
ಆದಾಗ್ಯೂ ಅವರ ಕುರಿತು ನನ್ನಲ್ಲಿ ಯಾವ ಅಪರಿಮಿತವಾದ ಭಕ್ತಿಯ ಭಾವವಿದೆ. ಅದು ನನ್ನನ್ನು ವಾಚಾಳನಾಗಿಯೇ ಮಾಡುತ್ತಿದೆ. ಆದುದರಿಂದ ಈ ಸಿದ್ಧಸ್ತುತಿಯು ನನಗೆ ಅರಿವಿಲ್ಲದೆಯೇ ರಚನೆಗೊಂಡಿದೆ. ತನ್ನಲ್ಲಿ ತಾನು ನಿಮಗ್ನನಿರುವಂಥ ಈ ಪದ್ಮನಂದಿಯು ನಿರಪರಾಧಿ ಇದ್ದಾನೆ. ಏನು ಹೇಳಿದರು? ನನಗರಿವಿಲ್ಲದೆ ಈ ಸ್ತುತಿ ರಚನೆಯಾಗಿದೆ. ಇಷ್ಟು ಸ್ಪಷ್ಟ ಹೇಳಿದರೂ ಕೂಡ ಅವರ ಆಂತರ್ಯದೊಳಗೆ ಏನಿದೆ ಅನ್ನೋದು ನಮಗೆ ತಿಳಿದನ ಬರದಿದ್ದರೆ ನಾವು ಅವರು ಏನು ಹೇಳ್ತಾ ಇದ್ದಾರೆ ಅದನ್ನು ತಿಳಿಯೋದಾಗಲಿ ಅಥವಾ ಸಾಗ್ತಾ ಇರುವಂಥ ಮಾರ್ಗವನ್ನು ನಮ್ಮದಾಗಿಸಿಕೊಳ್ಳೋದಾಗಲಿ ಯಾವ ಭವದೊಳಗೂ ಸಾಧ್ಯ ಆಗುವುದಿಲ್ಲ. ಸ್ಪಷ್ಟ ಹೇಳಿದ್ದಾರೆ ಅವರು, ಇದು ನನಗೆ ಗೊತ್ತಿಲ್ಲದನೇ ರಚನೆಯಾಗಿದೆ. ನಾನು ಮಾಡಲೇ ಇಲ್ಲ, ಮಾಡೋದು ಸಾಧ್ಯ ಇಲ್ಲ. ಅಮೃತ ಚಂದ್ರಾಚಾರ್ಯ ನೀವೇನು ಹೇಳಿದ್ರು? ಸ್ವರೂಪ ಗುಪ್ತಶ್ಯ ನ ಕಿಂಚಿತ್ ಅಸ್ತಿ ಕರ್ತವ್ಯ. ಸ್ವಲ್ಪ ಕೂಡ ಅದರೊಳಗೆ ಕರ್ತವ್ಯ ಇಲ್ಲ. ಸ್ವರೂಪ ಗುಪ್ತಶ್ಯ, ತನ್ನ ಸ್ವರೂಪದೊಳಗೆ ತಾನು ಗುಪ್ತ ಇರುವಂಥ. ಗುಪ್ತ ಯಾಕೆ ಹೇಳಿದರು? ಅದು ಯಾರಿಗೂ ಲಕ್ಷ್ಯದೊಳಗೆ ಬರುವುದಿಲ್ಲ. ಆತ್ಮ ಆತ್ಮನಲ್ಲಿದ್ದಾನೆ. ಆತ್ಮ ಅರ್ಥಾತ್ ಜ್ಞಾನ, ಜ್ಞಾನ ಅರ್ಥಾತ್ ಅರೂಪಿ ಚೈತನ್ಯ ಪದಾರ್ಥದೊಳಗೆ ನಿಮಗ್ನ ಇರೋದು. ಅದು ಶಬ್ದದಿಂದ ಇಂದ್ರಿಯದಿಂದ ಹೇಗೆ ಲಕ್ಷ್ಯಕ್ಕೆ ಬರೋದಿದೆ? ಬರೋದನ್ನ ಇಲ್ಲ. ಸ್ವರೂಪ ಗುಪ್ತಶ್ಯ ನ ಕಿಂಚಿತ್ ಅಸ್ತಿ ಕರ್ತವ್ಯ. ಸ್ವಲ್ಪ ಕೂಡ ಕರ್ತವ್ಯ ಈ ಗ್ರಂಥದ ಟೀಕೆ ಬರೆಯೋದ್ರೊಳಗೆ ಇಲ್ಲ. ಸಮಸ್ತ ದಿಗಂಬರ ಆಚಾರ್ಯರ ಈ ವಾಸ್ತವಿಕ ಸ್ಥಿತಿಯನ್ನು ಜಗತ್ತಿಗೆ ಸಾರಿ ಹೇಳುವ ಪ್ರಯತ್ನ ಮಾಡಿದರನು ಏನು ವಾಸ್ತವಿಕ ಸ್ಥಿತಿ? ನಾನು ಪುದ್ಗಲ ದ್ರವ್ಯದೊಳಗೆ ಏನೂ ಮಾಡುವ ಸಾಧ್ಯತೆ ಇಲ್ಲ. ನಾನು ಜಡದೊಳಗ ಏನೂ ಮಾಡುವ ಸಾಧ್ಯತೆ ಇಲ್ಲ. ನಾನು ಒಂದು ಚೈತನ್ಯಮಯ ಅರೂಪಿ ವಸ್ತು ಇದ್ದೇನೆ, ಅಮೂರ್ತಿಕ ವಸ್ತು ಇದ್ದೇನೆ. ಪ್ರತಿಯೊಬ್ಬ ಜೀವ ಹೀಗೆ ಇದ್ದಾನೆ ಅಂಥೇಳಿ ಹೇಳಿದ ನಂತರ ಈ ಜೀವಕ್ಕೆ ವಿಚಾರ ಆರಂಭ ಆಗಬೇಕು. ಅದರ ಸ್ವೀಕಾರ ಆಗುವ ಹಾಗೆ ಈ ಜೀವ ಅದರ ನಿರ್ಣಯ ಮಾಡಬೇಕು. ಯಾರ ಸ್ತುತಿ ಯಾರು ಮಾಡುವ ಸಾಧ್ಯತೆ ಇದೆ? ಯಾವ ಪುದ್ಗಲದ ಪರಮಾಣುವಿನಲ್ಲಿ ಯಾವ ಚೇತನಾತ್ಮ ಏನು ಮಾಡುವ ಸಾಧ್ಯತೆ ಇದೆ? ಇಡೀ ಜಗತ್ತಿನ ಲೌಕಿಕ ಶಿಕ್ಷಣ, ಇಡೀ ಜಗತ್ತಿನ ಜಡ ಐಶ್ವರ್ಯ ಆ ಚೈತನ್ಯದ ಎದುರಿಗೆ ಅಸಹಾಯ ಇದೆ. ಬರೇ ಚೈತನ್ಯದ ಎದುರಿಗಲ್ಲ, ಜಡದ ಎದುರಿಗೆ ಕೋಟ್ಯಂತರ ಧನರಾಶಿ ಬಿದ್ದಿದ್ದಿದೆ. ಬೇಕಾದಂಥ ಸರ್ಜನರನ್ನು ಕರೆಸಬಹುದಾಗಿದೆ, ಅವರು ಬರಬಹುದಾಗಿದೆ. ಬಂದೇನು ಮಾಡೋರು? ಕರೆಸೇನು ಮಾಡೋದು? ಧನವನ್ನು ಚೀಲದಿಂದ ಸುರುವಿದ, ಮೂಟೆಗಟ್ಟಲೆ ಸುರುವಿದ್ರ ಆಗೋದೇನು? ಅದು ಆ ಜೀವ ನಿರ್ಣಯ ಮಾಡೋದೇನು ನಾವು ಮಾಡಲಿಕ್ಕೆ ಅವಕಾಶ ಇದೆ ರೀ? ನಾವು ಮಾಡೋದಿದೆ. ಯಾವಾಗ ಹಂಗಾದ್ಮೇಲೆ ಈಗ ಇವೆಲ್ಲ ಘಟನೆ ನಮಗೆ ಅನುಕೂಲದ. ಹಿಂದೆ ಹೇಳಿದ್ದಿತ್ತು, ಮೃತ್ಯು ಮಹೋತ್ಸವ ಯಾರ್ದ? ಯಾವ ಮರಣದ ಆಸನ್ನಾಗಿದ್ದಾನ, ಮರಣ ಮಾಡ್ತಾ ಇದ್ದಾನ ಅವಂದಲ್ಲ, ನನಗೆ ಮಹೋತ್ಸವ ಇದೆ. ಅದು ಯಾವುದರ ಸಲುವಾಗಿ? ಓಹೋ, ಮರಣದ ಸಮಯದೊಳಗೆ ಎಲ್ಲ ನಿರರ್ಥ, ಯಾವುದು ಕೆಲಸಕ್ಕೆ ಬರೋದಿಲ್ಲ, ಯಾವುದು ಬರೋದಿಲ್ಲ. ಪತ್ನಿ ಇದ್ದಾಳೆ, ಪುತ್ರರಿದ್ದಾರೆ, ಬುದ್ಧಿವಂತರಿದ್ದಾರೆ, ಮಿತ್ರರಿದ್ದಾರೆ, ಧನ ಇದೆ, ಆಸ್ತಿ ಇದೆ, ಖ್ಯಾತಿ ಇದೆ, ಲೋಕದೊಳಗೆ ಬೇಕಾದಷ್ಟು. ಆದ್ರೆ ಆ ಜೀವವನ್ನು ಉಳಿಸಿಕೊಳ್ಳಲಿಲ್ಲ. ಇದನ್ನು ನಾವು ಸುತ್ತಲೂ ಇರುವಂಥವ್ರು ತಿಳ್ಕೊಳ್ಳೋದು. ಇದು ತಿಳ್ಕೊಳ್ಳೋದನ್ನ ಜೀವದ ಸಲುವಾಗಿ ಮಹೋತ್ಸವ ಇದೆ ರೀ. ತಿಳ್ಕೊಳ್ಳೋದು, ವಾಸ್ತವಿಕತೆಯನ್ನು ತಿಳ್ಕೊಳ್ಳೋದೇ ಉತ್ಸವ ಇದೆ ರೀ. ಬೇರೆ ಏನಿದೆ?
ವಾಸ್ತವಿಕತೆಯನ್ನು, ವಸ್ತುವಿನ ಸ್ವರೂಪವನ್ನು, ಸಂಸಾರದ ಸ್ವರೂಪವನ್ನು, ದೇಹ ಸಂಯೋಗ ಸ್ವರೂಪವನ್ನು ಜ್ಞಾನ ಸ್ವಭಾವಿಯಾದಂಥ ಜೀವ ಜ್ಞಾನದ ಮೂಲಕ ವಾಸ್ತವಿಕತೆಯನ್ನು ಗ್ರಹಣ ಮಾಡುವುದು, ತಿಳ್ಕೊಳ್ಳುವುದೇ ಜೀವದ ಸಲುವಾಗಿ ಮಹೋತ್ಸವ ಇದೆ ರೀ. ಪರ್ವ, ಉತ್ಸವ, ಹಬ್ಬ ಎಲ್ಲ ಒಂದೇ. ಅವನು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಎಷ್ಟು ಹಬ್ಬ, ಎಷ್ಟು ಉತ್ಸವ ಪರ್ವಗಳು ಬಂದು, ದಶಲಕ್ಷಣ ಪರ್ವಗಳು ಬಂದು, ಅಷ್ಟಾಂಗಿಕ ಪರ್ವಗಳು ಬಂದು ಹೌದು, ತಿಥಿಯ ಅನುಸಾರ ಬಂದು, ದಿವಸದ ಅನುಸಾರ ಬಂದು, ನಕ್ಷತ್ರದ ಅನುಸಾರ ಬಂದು ಹೌದು ರೀ. ಆದರೆ ಇವನಿಗೆ ಎಲ್ಲಿ ಪರ್ವ ಆಯಿತು, ಇವನಿಗೆ ಹಬ್ಬ ಎಲ್ಲೇ ಆಯ್ತು, ಇವನಿಗೆ ಉತ್ಸವ ಎಲ್ಲೇ ಆಯ್ತು, ಇವನಿಗೆ ಆನಂದ ಎಲ್ಲೇ ಆಯ್ತು. ಇವನಿಗೆ ವಾಸ್ತವಿಕತೆ ಗ್ರಹಣ ಆದ್ರೇ ಇವನಿಗೆ ಉತ್ಸವ ಇದೆ. ಪರ್ವೋತ್ಸವ, ದಶಲಕ್ಷಣೋತ್ಸವ, ಪಂಚಕಲ್ಯಾಣದ ಉತ್ಸವ, ಮೃತ್ಯು ಮಹೋತ್ಸವ, ಇವೆಲ್ಲ ಮಹೋತ್ಸವರೇ ವಾಸ್ತವಿಕತೆಯನ್ನು ತಿಳ್ಕೊಳ್ಳುವ ಸಲುವಾಗಿ. ಈ ಪ್ರಕಾರ ಶ್ರೀ ಪದ್ಮನಂದಿ ಆಚಾರ್ಯ ದೇವ ವಿರಚಿತ ಈ ಪದ್ಮನಂದಿ ಪಂಚವಿಂಶತಿಕೆ ನಾಮದ ಗ್ರಂಥದಲ್ಲಿ ಸಿದ್ಧಸ್ತುತಿ ನಾಮದ 8ನೆಯ ಅಧಿಕಾರವು ಸಮಾಪ್ತವಾಯಿತು. ಅಷ್ಟಾನ್ನಿಕತೆಯೊಳಗೆ ತಗೊಂಡದ್ದಿತ್ತು. ಅಧಿಕಾರ 8ನೇದಿದೆ. 8ನೇ ಇಳಿಯೊಳಗೆ ವಾಸ ಮಾಡ್ತಾ ಇರುವಂಥ ಸಿದ್ಧರ ಸ್ತುತಿ ಇದೆ. 8 ಗುಣಗಳಿಂದ ಪರಿಭೂಷಣನಾದ ಆತ್ಮನ ಕೃತಕೃತ್ಯ ಆತ್ಮನ ವರ್ಣನೆ ಇದೆ. 8 ಕರ್ಮಗಳಿಂದ ರಹಿತ ಆಗುವ ಸಂದೇಶವಿದೆ. ಉಳಿದದ್ದೆಲ್ಲ ನಮಗೆ ಬಿಟ್ಟದ್ದಿದೆ.